ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಇಡೀ ವಾರ ನಿಮ್ಮ ಭವಿಷ್ಯ, ನಿಮ್ಮ ಜಾತಕ ಹೇಗಿದೆ, ಒಂದು ವೇಳೆ ಶುಭ ಇದ್ದಂತಹ ಸಂದರ್ಭದಲ್ಲಿ ಅದರ ಪೂರ್ಣ ಫಲವನ್ನ ಪಡೆಯೋದು ಹೇಗೆ, ಅಶುಭ ಇದ್ದಂತಹ ಸಂದರ್ಭದಲ್ಲಿ ಏನು ಮಾಡಬೇಕು, ಏನು ಪರಿಹಾರ ಇದಕ್ಕೆ ಅನ್ನೋದನ್ನ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ಇದರ ಜೊತೆಗೆ ರಾಶಿ ಗೊತ್ತಿರೋರು, ಗೊತ್ತಿಲ್ಲದೆ ಇರೋರು ಪ್ರತಿಯೊಬ್ಬರು ಹೇಳ್ಕೊಳ್ಬಹುದಾದಂತಹ ಮಂತ್ರ, ಅದರ ಬಗ್ಗೆಯೂ ಕೂಡ ತಿಳಿಯೋಣ. ಇದರ ಜೊತೆಗೆ ಲೈವ್ನಲ್ಲೇ ಜಾತಕವನ್ನು ನೋಡಿ ಅದಕ್ಕೆ ಪರಿಹಾರವನ್ನು ಕೂಡ ಕಂಡುಕೊಳ್ಬಹುದು. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತನಾಡಿ ತಮ್ಮ ಪ್ರಶ್ನೆಯನ್ನು ಕೇಳಿ ಪರಿಹಾರವನ್ನು ಕಂಡುಕೊಳ್ಳಿ. ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಯವರು. ಶಾಸ್ತ್ರಿಗಳೇ ನಮಸ್ಕಾರ, ಶುಭೋದಯ, ಕಾರ್ಯಕ್ರಮಕ್ಕೆ ಸ್ವಾಗತ. ಶಾಸ್ತ್ರಿಗಳೇ, ನಾವು ಪ್ರತಿ ವಾರವೂ ಕೂಡ ವಾರ ಭವಿಷ್ಯದಲ್ಲಿ ಒಂದೊಳ್ಳೆ ಮಾತಿನಿಂದ ಕಾರ್ಯಕ್ರಮವನ್ನು ಆರಂಭ ಮಾಡ್ತೀವಿ. ಇವತ್ತು ಯಾವ ಒಳ್ಳೆ ಮಾತನ್ನು ತಿಳಿಸ್ಕೊಡ್ತಾ ಇದ್ದೀರಿ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಆತ್ಮೇತಿ ಆತ್ಮವಿದಾಂ ಕೃತುಶ್ಚಿಯ ಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನಯ ಕಥಾ ಯಶ್ರಿತೌ ವಾಚನ್ನ ಸದ್ದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ವಾರದ ಪ್ರಾರಂಭ ಒಂದು ಒಳ್ಳೆಯ ನುಡಿಯಿಂದ. ಈ ಸುಭಾಷಿತ, ಒಂದು ಒಳ್ಳೆಯ ಮಾತು ಇದೇನಿದೆ, ಒಂದು ರೀತಿ ನಮಗೆ ಕೌನ್ಸಿಲಿಂಗ್ ಕೊಡುತ್ತೆ. ಯಾವ ವೈದ್ಯನೂ ನೀಡಲಾರದ ಒಂದು ಮಾತ್ರೆ, ಸಮಾಧಾನಕ್ಕೆ ಎಲ್ಲಿದೆ ಮಾತ್ರೆ? ಇಂಥ ಹಿತವಚನಗಳೇ ನಮಗೆ ಮನೋಬಲವನ್ನು ಗಟ್ಟಿಗೊಳಿಸುವಂತಹ ಮಾತ್ರೆಗಳು, ಮಾತಿನ ಮಾತ್ರೆಗಳು. ಅದನ್ನು ಗಮನಿಸಿ. ಈ ಸಾಮಾನ್ಯವಾಗಿ ಮನುಷ್ಯನ ಬದುಕಿನಲ್ಲಿ ಏನನ್ನು ಮರೆತು ಬಿಡ್ತೀವಿ, ಏನನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು, ಯಾವುದನ್ನು ಸ್ಮರಿಸಬೇಕು, ಸಂತುಷ್ಟಿ ಯಾವುದರಲ್ಲಿ ಇರಬೇಕು ಅನ್ನೋದರ ಕುರಿತಾಗಿ ಇರತಕ್ಕಂಥ ಒಂದು ಸುಭಾಷಿತ ನೀವು ಪರದೆ ಮೇಲೆ ಗಮನಿಸಬಹುದು. ಪರೋಪಕಾರ ಶೂನ್ಯಸ್ಯ ಧಿಮ್ಮನುಷ್ಯಸ್ಯ ಜೀವಿತಂ ಜೀವಿತುಂ ಜೀವಂತು ಪಶವೋ ಯೇಷಾಂ ಚರ್ಮಾಪ್ಯುಪರಿ ಕರಿಷ್ಯತಿ ಅಂತ. ಏನು ಇದರ ಅರ್ಥ ಅಂತಂದರೆ, ಪರೋಪಕಾರ, ಮನುಷ್ಯ ಉಪಕಾರ ಮಾಡಿರ್ತಕ್ಕಂಥದ್ದನ್ನು ಮರ್ತು ಬಿಡ್ತಾನೋ ಯಾರು, ಅವನನ್ನು ಧಿಕ್ಕರಿಸಬೇಕು, ತಿರಸ್ಕರಿಸಬೇಕು ಅಂತಿದೆ. ಅಂದರೆ ಉಪಕಾರ ಮಾಡಿರ್ತಕ್ಕಂಥದ್ದನ್ನು ನಾವು ಮರಿಬಾರ್ದು. ಮರೆತು ಬಿಟ್ಟರೆ ಅವನು ಪಶುಗಳಿಗಿಂತ ಸಮನಾಗಿಬಿಡ್ತಾನೆ ಅಂತ. ಪಶುಗಳಾದರೂ ಅವು ಸತ್ತ ಕಾಲಕ್ಕೆ ಚರ್ಮವನ್ನು, ಅವುಗಳ ಚರ್ಮದಿಂದ ಉಪಯೋಗ ಆಗುತ್ತೆ ಅನ್ನುವ ಅರ್ಥದಲ್ಲಿ ಶರೀರವನ್ನೇ ಬಿಟ್ಕೊಟ್ಬಿಡ್ತಾವಂತೆ. ಹೀಗಾಗಿ ಮನುಷ್ಯ ಈ ಉಪಕಾರ ಸ್ಮರಣೆಯನ್ನು ಮರೆತು ಬಿಟ್ಟರೆ ಅವುಗಳಿಗಿಂತಲೂ ಕಡೆಯಾಗಿ ಬಿಡ್ತಾನೆ ಅಂತಕ್ಕಂಥದ್ದು ಇದರ ಒಂದು ಮಾತಿನ ಅರ್ಥ. ಉಪಕಾರವನ್ನು ಮಾಡ್ತಾ ಇರಬೇಕು ನಾವು. ಸಣ್ಣದೋ ಪುಟ್ಟದೋ, ಅದರಲ್ಲಿ ದೊಡ್ಡದು ಹಿರಿಮೆ ಗರಿಮೆ ಅದು ಅವುಗಳಿಗಿಂತ ನಾನು ಅಷ್ಟು ಮಾಡಿದೆ ಇಷ್ಟು ಮಾಡಿದೆ ಅನ್ನೋದಕ್ಕಿಂತ ಒಂದು ಅಗತ್ಯ ಸಂದರ್ಭದಲ್ಲಿ ಯಾವುದೋ ಏನೋ ಅಗತ್ಯ ಇರ್ತದೆ. ಆ ಸಂದರ್ಭದಲ್ಲಿ ಒಂದು ಸಣ್ಣ ಸಹಾಯವು, ಯಾರ್ದೋ ಪಾಪ ಎಷ್ಟೋ ಸಂದರ್ಭಗಳಾಗುತ್ತೆ, ಪರ್ಸೋ ಬಸ್ಸೋ ಏನೋ ಮರ್ತು ಬಂದು ಬಿಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಊರಿಗೆ ಹೋಗಬೇಕಾಗತ್ತೆ, ಅಪರಿಚಿತ ಸ್ಥಳ ಆಗಿರ್ತದೆ. ಆ ಸಂದರ್ಭ ಯಾರೋ ಬಂದು ಕೇಳ್ತಾರೆ, ಮರ್ತು ಬಿಟ್ಟಿದ್ದೀನಿ. ಇದು ಈಗ ಬೇರೆ ರೀತಿಯಲ್ಲಿ ದಂಧೆಯೂ ಆಗಿರಬಹುದು, ಆದರೆ ಗುರುತಿಸ್ಕೊಳ್ಬೇಕು. ಅಂಥ ಸಂದರ್ಭ ಎಂತಹ ಶ್ರೀಮಂತರನ್ನು ಹಾಗೆ ಮಾಡಿಬಿಡುತ್ತೆ. ಎಲ್ಲೋ ನಾವು ಪರದೇಶಕ್ಕೋ ಪರಸ್ಥಳಕ್ಕೋ ಹೋಗಿರ್ತೀವಿ, ಆ ಸಂದರ್ಭದಲ್ಲಿ ಊಟವೂ ಇರೋದಿಲ್ಲ, ಎಲ್ಲ ಹಣ ಇರುತ್ತೆ, ಎಲ್ಲ ಏನು ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ ಇರುತ್ತೆ, ನಮಗಿಲ್ದ ಕಾಂಟ್ಯಾಕ್ಟ್ ಅದು, ಆ ರೀತಿಯಲ್ಲೆಲ್ಲ ಇರ್ತೀವಿ ನಾವು. ಸಂದರ್ಭವಶಾತ್ ನಾವು ಅನಾಥರೇ ಆಗಿಬಿಟ್ಟಿರ್ತೀವಿ. ಆ ಸಂದರ್ಭದಲ್ಲಿ ಯಾರೋ ಗೊತ್ತು ಗುರಿ ಇಲ್ಲದೆ ಇರತಕ್ಕಂಥವ್ರು ಅಂಥ ಒಂದು ಸಹಾಯವನ್ನು ಮಾಡಬೇಕಾಗುತ್ತೆ. ಹೀಗಾಗಿ ಆ ಸಂದರ್ಭದಲ್ಲಿ ಮಾಡಿದ ಸಹಾಯ ಮತ್ತು ಅದನ್ನು ಮರೆಯದೇ ಇರತಕ್ಕಂಥದ್ದು, ಇವೆರಡು ಮನುಷ್ಯನಿಗೆ ಬೇಕಾಗುತ್ತೆ. ಇದನ್ನು ಸೂಚಿಸ್ತಕ್ಕಂಥದ್ದು ಈ ಒಂದು ಮಾತು. ಈ ದಿವಸದ ಮಾತು ಬೇರೆಯಾಗಿತ್ತು, ಆದರೆ ಅಚಾನಕ್ಕಾಗಿ ಬೇರೆ ಒಂದು ಮಾತನ್ನು ತಗೊಂಡಿದ್ದಾಯ್ತು. ಇರಲಿ, ಅಂತೂ ನಾವು ಯಾವುದೇ ಆಗಲಿ ನೋಡಿ, ಒಳ್ಳೆ ಮಾತು ಅನ್ನೋದು ಯಾವುದೂ ಆಗಿರಬಹುದು, ಆದರೂ ನಮ್ಮ ಮನಸ್ಸಿಗೆ ಒಂದು ಒಳ್ಳೆ ದಾರಿ ಸೂಚಿಸಿದ್ರೆ ಅದೆಲ್ಲವೂ ಸುಭಾಷಿತವೇ ಆಗಿರುತ್ತೆ. ನಿಜ ನಿಜ ನಿಜ.
ಒಂದೊಳ್ಳೆ ಮಾತಾಯ್ತು ಶಾಸ್ತ್ರಿಗಳೇ. ಇನ್ನು ವಾರ. ಇಡೀ ವಾರ ಏನೆಲ್ಲ ವಿಶೇಷತೆ ಇದೆ ಅನ್ನುವಂತಹ ತಿಳಿಯುವಂತಹ ಸಮಯ, ಏನು ವಿಶೇಷತೆ ಇದೆ ಗಮನಿಸೋಣ. ಈ ವಾರದಲ್ಲಿ ನಾವು ಪ್ರಧಾನವಾಗಿ ಈ ವಾರ ಕೆಲವು ಇದ್ದಾವೆ, ಮುಖ್ಯವಾದ ಘಟ್ಟಗಳಿದ್ದಾವೆ. ನೋಡಿ ಆ ಕೋಷ್ಟಕವನ್ನು ಗಮನಿಸಿ. ಈ ದಿವಸವೇ 22ನೇ ತಾರೀಕು, ಈ ದಿವಸ ಶ್ರೀಮಾತೆ ಶಾರದಾದೇವಿಯವರ ಜಯಂತಿ. ರಾಮಕೃಷ್ಣ ಪರಮಹಂಸರಿಗೆ ದೊಡ್ಡ ಬೆಳಕಾಗಿ ನಿಂತವರು, ಸಹನಾ ಮೂರ್ತಿ ಅಂತಲೇ ಅವ್ರನ್ನ ಕರೀತಾರೆ. ಅದು ಈ ದಿವಸದ ಜಯಂತಿ. ನಾಳೆ ಕಾಲಭೈರವಾಷ್ಟಮಿ ಇರತಕ್ಕಂಥದ್ದು ಸೋಮವಾರ. ಗುರುವಾರ ಮಾರ್ಗಶೀರ್ಷ ಮಾಸದಲ್ಲಿ ಆಚರಿಸ್ತಕ್ಕಂಥ ಲಕ್ಷ್ಮೀ ವ್ರತವನ್ನು ನಾವು ಕಾಣ್ತೀವಿ 26ಕ್ಕೆ. 28ಕ್ಕೆ ಶುಕ್ರ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾನೆ. ಶನಿ ಪ್ರದೋಷ ಕೂಡ ಇದೆ, ಶನಿವಾರ ದಿವಸ ಅದು. ಶುಕ್ರನ ಕುಂಭರಾಶಿ ಒಳ್ಳೆಯ ಸ್ಥಾನ ಸಂಚಾರ ಆ ದಿವಸ. ಶುಕ್ರ ಗ್ರಹ ಪರಿವರ್ತನೆ ಶನಿವಾರ ದಿವಸ ಆಗ್ತಕ್ಕಂಥದ್ದು ಉಚ್ಚಾಭಿಲಾಷಿ ಆಗ್ತಾನೆ. ಆಗ ಬಹಳ ವಿಶೇಷವಾದ ಫಲಗಳನ್ನು ತಂದು ಕೊಡ್ತಾನಂತ. ಉಚ್ಚಾಭಿಲಾಷಣ ಪ್ರೋಕ್ತ ಸರ್ವತ್ರ ಶುಭದಾಯಕ ಅಂತ ಶಾಸ್ತ್ರದ ಮಾತು. ಹೀಗಾಗಿ ಆ ಶುಕ್ರನ ಬದಲಾವಣೆ, ಪರಿವರ್ತನೆ ಎಲ್ಲ ರಾಶಿಗಳಲ್ಲೂ ಒಂದು ಕಳೆಯನ್ನು, ಹೊಸತನವನ್ನು, ಐಷಾರಾಮಿಯನ್ನು ಇದೆಲ್ಲ ತಂದು ಕೊಡುತ್ತೆ. ಅದನ್ನು ನಾವು ನೋಡೋಣ, ಗಮನಿಸೋಣ. ಅಂತೂ ಈ ವಾರದಲ್ಲಿ ನಾವು ಗಮನಿಸ್ತಕ್ಕಂಥ ಮುಖ್ಯವಾದ ಅಂಶಗಳು. ಸರಿ ಶಾಸ್ತ್ರಿಗಳು, ಇಡೀ ವಾರ ರಾಶಿ ನಕ್ಷತ್ರ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ತೀನಿ. ಆದರೆ ಅದಕ್ಕೂ ಮುನ್ನ ಕಾಲರ್ಸ್ ರೆಡಿ ಇದ್ದಾರೆ, ಮಾತನಾಡ್ಸ್ಕೊಂಬೇಡ. ಮಂಡ್ಯದಿಂದ ಪುಷ್ಪಲತಾ ಕರೆ ಮಾಡಿದ್ದಾರೆ. ನಮಸ್ಕಾರ ಪುಷ್ಪಲತಾ ಅವರೇ. ನಮಸ್ಕಾರ ಮೇಡಮ್. ಪುಷ್ಪಲತಾ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು ತಮ್ಮ ಪ್ರಶ್ನೆ? ಕೇಳಬೇಕಿತ್ತು ಮೇಡಮ್. ಮಗಳ ಬಗ್ಗೆನಾ? ಮಗನ ಬಗ್ಗೆ. ಡೇಟ್ ಆಫ್ ಬರ್ತ್ ಹೇಳ್ತೀರಾ? 26/2 ಹ್ಮ್ 95 ಮೇಡಮ್. 95. ಸಮಯಮ್ಮ? ಸಮಯ 11:55. 26/2/95 ಅಲ್ವಾ? ಹೌದು ಮೇಡಮ್. ಸಮಯ 11:55 ಬೆಳಿಗ್ಗೆನಾ? ಬೆಳಗ್ಗೆ ಮೇಡಮ್. 11:55. ಏನ್ ಕೇಳಬೇಕಾಗಿತ್ತು ಮಗನ ಬಗ್ಗೆ? ಮದ್ವೆ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಸೆಟ್ ಆಗ್ತಾ ಇರ್ಲಿಲ್ಲ, ನೋಡ್ತಾನೆ ಇದೀವಿ, ಅದಕ್ಕೋಸ್ಕರ ಮೇಡಮ್. ಸರಿ, ಪ್ರಯತ್ನ ಪಡ್ತಾ ಇದ್ದೀರಿ, ಸೆಟ್ ಆಗ್ತಾ ಇಲ್ಲ. ಮಗನ ಮದ್ವೆ ವಿಚಾರ. ನಮಸ್ಕಾರ ಪುಷ್ಪಲತಾ ಅವರೇ. ನಮಸ್ಕಾರ ಗುರುಗಳೇ. ನಮಸ್ಕಾರ. ವಿವಾಹದ ಬಗ್ಗೆ ತಮ್ಮ ಪ್ರಶ್ನೆ ಅಲ್ವಾ? ಹೌದು. ಸಪ್ತಮಾಧಿಪತಿ ಕುಜ ಜಾತಕದಲ್ಲಿ ನೀಚ ಸ್ಥಾನದಲ್ಲಿದ್ದಾನೆ. ಸ್ವಲ್ಪ ಬಲಹೀನತೆ. ಪ್ರಸ್ತುತ ರಾಹು ದಶೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು. ಬುಧನ ಒಂದು ಕಾಲ ನಡೀತಾ ಇದೆ. ನೋಡಿ, ಇದು ಈಗ ತಡವಾಗಿದೆ, ಇಲ್ಲ ಅಂತಲ್ಲ. ಆದರೆ ಇದಕ್ಕೆ ಅವಕಾಶಗಳು ಇನ್ನು ಮುಂದಿನ ವರ್ಷದ ಅಂತ್ಯದ ವೇಳೆಗೆ ಸಾಧ್ಯತೆ ಇದೆ. 2025 ಇದೇ ಇನ್ನೇನು ಬರ್ತಾ ಇದೆಯಲ್ಲ, 25ರ ಅಂತ್ಯದ ವೇಳೆಗೆ, ಡಿಸೆಂಬರ್ ವೇಳೆಗೆ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಆತಂಕ ಬೇಡ. ಒಂದು ಕುಜಗ್ರಹ ಶಾಂತಿಯನ್ನು ಮಾಡಿಸಿ. ಒಂದು ಮಂತ್ರ ಇದೆ ಬಹಳ ವಿಶಿಷ್ಟವಾದ, ಪತ್ನಿ ಮನೋರಮಾಂ ದೇಹಿ ಮನೋವೃತ್ತಾನುಸಾರಣಿ ಅಂತ ದುರ್ಗಾ ಸಪ್ತಶತಿಯಲ್ಲಿ ಬರತಕ್ಕಂಥದ್ದು. ಇದರ ಒಂದು ಸಂಪುಟೀಕರಣ ಪಾರಾಯಣ ಮಾಡಿಸಿ, ಸಾಧ್ಯವಾದರೆ ಯಾವುದಾದ್ರೂ ಅಮ್ಮನವರ ಸನ್ನಿಧಾನದಲ್ಲಿ ತುಂಬ ಸಹಾಯವಾಗುತ್ತೆ. ಒಂದು ಮಾಡಿಸಿ ನೋಡಿಸಿ, ಒಳ್ಳೆಯದಾಗಲಿ. ಸರಿ, ಇನ್ನು ಮುಂದಿನ ಕರೆ ಹಾವೇರಿಯಿಂದ ರುದ್ರಮ್ಮ ಅವ್ರು ಮಾಡಿದ್ದಾರೆ. ನಮಸ್ಕಾರ ರುದ್ರಮ್ಮ ಅವರೇ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳಬೇಕಿತ್ತು. ಮಗನ ಬಗ್ಗೆ. ಮಗನ ಡೇಟ್ ಆಫ್ ಬರ್ತ್ ಹೇಳಿ. 2003 ರೀ. 13ನೇ ತಾರೀಕು ಸೋಮವಾರ ರಾತ್ರಿ, ಮಂಗಳವಾರ ಬೆಳಗ್ಗೆ. ಯಾವ ತಿಂಗಳು? 5ನೇ ತಿಂಗಳು ರೀ. ಮೇ 2003 ಅಲ್ವಾ? ಹ್ಞೂ ರೀ. 5ನೇ ತಿಂಗಳು 13ನೇ ತಾರೀಕಾ? ಹ್ಞೂ. ಸರಿ, 13/5/2003. ಸಮಯಮ್ಮ? ರಾತ್ರಿ 12:10 ಕೊಟ್ಟೇನ್ರಿ. ಸೋಮವಾರ ರಾತ್ರಿ, ಮಂಗಳವಾರ ಬೆಳಗ್ಗೆ. ಸೋಮವಾರ ರಾತ್ರಿ, ಮಂಗಳವಾರ ಬೆಳಿಗ್ಗೆ. ಹಂಗಾರೆ ಅದು 13ನೇ ತಾರೀಕೆ ಬರುತ್ತಾ? ಸರಿ, ಮಗನ ಬಗ್ಗೆ ಏನ್ ಕೇಳ್ಬೇಕಾಗಿತ್ತು? ಅವನು ಉದ್ಯೋಗದ ಬಗ್ಗೆ ಕೇಳ. ವಿದ್ಯಾಭ್ಯಾಸ. ಸರಿ, ಶಾಸ್ತ್ರಿಗಳು ಹೇಳ್ತಾರೆ ಕೇಳಿ. ನಮಸ್ಕಾರ. ಗೊತ್ತಾಯ್ತು ರುದ್ರಮ್ಮ ಅವರೇ, ಗೊತ್ತಾಯ್ತು ನಿಮ್ಮ ಪ್ರಶ್ನೆ ಉದ್ಯೋಗದ ಬಗ್ಗೆ ಅಂತ ಆಯಿತು. ನೋಡಿ, ಕರ್ಮಾಧಿಪತಿ ಶುಕ್ರ ಜಾತಕದಲ್ಲಿ ಚೆನ್ನಾಗಿದ್ದಾನೆ. ಶುಕ್ರನಿಗೆ ಮೌಢ್ಯತೆಯೂ ಇಲ್ಲ. ಹೀಗಾಗಿ ಚೆನ್ನಾಗಿದೆ, ಆತಂಕ ಬೇಡ. ನಾನೀಗಷ್ಟೇ ಹೇಳಿದೆ, ಈಗ ನಾಳೆ ಶುಕ್ರನ ಪರಿವರ್ತನೆ ಇದೆ, ಶನಿವಾರ, ಮುಂದಿನ ಶನಿವಾರ. ಆಗ ಒಳ್ಳೆ ಫಲ ತಂದುಕೊಡ್ತಾನೆ. ಈಗ ರಾಹು ದಶೆಯಲ್ಲಿ ಗುರು ಭುಕ್ತಿ ನಡೀತಾ ಇದೆ ಇವರಿಗೆ. ಗುರು ಜಾತಕದಲ್ಲಿ ಉಚ್ಚಸ್ಥಾನದಲ್ಲಿ ತುಂಬ ಚೆನ್ನಾಗಿದೆ. ಆತಂಕ ಮಾಡ್ಕೋಬೇಡಿ. ಯಾವುದೇ ಅಂಥ ತೊಡಕುಗಳು ಕಾಣ್ತಾ ಇಲ್ಲ. ಹೀಗಾಗಿ ತೊಡಕಿಲ್ದಾಗ ಫಲ ಸಿಗುತ್ತೆ, ಪ್ರಯತ್ನ ಬೇಕು. ಜಾತಕ ತುಂಬ ಚೆನ್ನಾಗಿದೆಯಪ್ಪ, ಒಳ್ಳೆ ರಾಜಯೋಗ ಇದೆ ಅಂತ ಹೇಳಿಬಿಟ್ಟಿದ್ದಾರೆ ಶಾಸ್ತ್ರಿಗಳು ಅಂತಂದರೆ ಕೈ ಕೊಟ್ಕೊಂಡು ಕೂತ್ಕೊಳ್ಳೋದು ಅಂತ ಅರ್ಥ ಅಲ್ಲ. ಪ್ರಯತ್ನ ಮಾಡಲಿಕ್ಕೆ ಹೇಳಿ, ಪ್ರಯತ್ನ ಮಾಡಲಿ, ಖಂಡಿತ ಅನುಕೂಲ ಇದೆ. ಯಾವುದೇ ತೊಡಕಿಲ್ಲ, ಒಳ್ಳೆಯದಾಗುತ್ತೆ. ಧೈರ್ಯವಾಗಿರಬಹುದು ತಾವು. ಒಳ್ಳೆಯದಾಗಲಿ. ಸರಿ, ಇನ್ನು ಉತ್ತರ ಕನ್ನಡದಿಂದ ರಾಖಿ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ರಾಖಿ ಅವರೇ. ನಮಸ್ಕಾರ ಗುರುಗಳೇ. ಯಾರ ಬಗ್ಗೆ ಕೇಳಬೇಕಾಗಿತ್ತು?
ನನ್ನ ಮಗಳ ಬಗ್ಗೆ ಕೇಳ್ಬೇಕಾಗಿತ್ತು. ಸರಿ, ಮಗಳ ಡೇಟ್ ಆಫ್ ಬರ್ತ್ ಹೇಳಿ. 1/9/2001. 1/9/2001 ಅಲ್ವಾ? 1 ಹೌದು. ಸಮಯಮ್ಮ? ಸಮಯ 1:25 ಮಧ್ಯಾಹ್ನ, ಅನಂತ ಚತುರ್ದಶಿ ದಿವಸ. ಸರಿ, ಏನ್ ಕೇಳ್ಬೇಕಾಗಿತ್ತು? ಅವಳದು ಈಗ ವೆಟರ್ನರಿ ಓದ್ತಾ ಇದ್ದಾಳೆ ಅವಳು. ಇದು 4ನೇ ವರ್ಷ. ಮುಂದಿನ ಭವಿಷ್ಯ ಹೆಂಗೆ ಅಂತ ಅವಳಿಗೆ ಶಿಕ್ಷಣ ಹೆಂಗೆ, ಉದ್ಯೋಗ ಹೆಂಗೆ ಅಂತ. ಸರಿ ಸರಿ. ನಮಸ್ಕಾರಮ್ಮ. ನಮಸ್ಕಾರ ಗುರುಗಳೇ. ಈಗ ಗುರು ದಶೆಯಲ್ಲಿ ಗುರು ಭುಕ್ತಿ ನಡೀತಾ ಇದೆ ಅವರಿಗೆ, ಅರ್ಥ ಆಯ್ತಾ? ಆಯ್ತು. ಜಾತಕದಲ್ಲಿ ತುಂಬ ಚೆನ್ನಾಗಿದೆ. ರವಿ ಬುಧ ಕರ್ಮಾಧಿಪತಿ ಕರ್ಮಸ್ಥಾನದಲ್ಲಿದ್ದರೆ ಕಾರ್ಯಸೌಖ್ಯತೆ ಇರ್ತದೆ. ಹೀಗಾಗಿ ಅನುಕೂಲ ಇದೆ, ಚೆನ್ನಾಗಿ ಏಳಿಗೆ ಆಗುತ್ತೆ, ಮೇಲ್ ಬರ್ತಾರೆ, ಚೆನ್ನಾಗಿ ಹೆಸರು ಮಾಡ್ತಾರೆ, ಚೆನ್ನಾಗಿದೆ. ಗುರು ಅಷ್ಟಮದಲ್ಲಿರೋ ಕಾರಣದಿಂದಾಗಿ ಒಂದು ಹತ್ತಿರದಲ್ಲಿ ಯಾವುದಾದ್ರು ಗುರು ಮಂದಿರ ಇದ್ದರೆ ಪ್ರತಿ ಗುರುವಾರ ಅವರು ಗುರು ಮಂದಿರಕ್ಕೆ ಹೋಗಿ ಬರಲಿಕ್ಕೆ ಹೇಳಿ. ಅದು ತುಂಬ ಗುರುವಿನ ಕೃಪೆ ಬೇಕು ಇವರಿಗೆ. ಅದರಿಂದ ತುಂಬ ಸಹಕಾರ ಆಗುತ್ತೆ, ಅನುಕೂಲ ಆಗುತ್ತೆ. ಆತಂಕ ಬೇಡ, ಏನೂ ಅಂಥ ತೊಡಕಿಲ್ಲ. ಗುರುಸ್ಮರಣೆಯೇ ಇವರಿಗೆ ಶ್ರೀರಕ್ಷೆ. ಅದನ್ನು ಮಾಡಲಿಪ್ಪ, ಒಳ್ಳೆಯದಾಗಲಿ. ಸರ್, ಇನ್ನಷ್ಟು ಕಾಲರ್ಸ್ನ ಮುಂದಿನ ಹಂತದಲ್ಲಿ ಮಾತಾಡೋಣ ಶಾಸ್ತ್ರಿಗಳೇ. ಮೊದಲ 3 ರಾಶಿಯ ಬಗ್ಗೆ ತಿಳಿಸ್ಕೊಡೋದಾದ್ರೆ ಗಮನಿಸ್ತಾ ಹೋಗೋಣ. ಚಂದ್ರನ ಬಲ ಇತ್ಯಾದಿಗಳನ್ನು ನೋಡ್ಕೊಂಡು ನಾವು ಈ ವಾರ ಭವಿಷ್ಯ ನೋಡ್ತಾ ಹೋಗೋಣ. ಮೇಷರಾಶಿಯವರಿಗೆ ನೋಡಿ, ವಾರದ ಆದಿಯಲ್ಲಿ ನಿಮಗೆ ಈ ಮಾಂದಿಯ ಸಂಚಾರ ಸ್ವಲ್ಪ ಮಟ್ಟಿಗೆ ನಿಮಗೆ ತೊಡಕನ್ನು ಉಂಟು ಮಾಡುತ್ತೆ. ಆರೋಗ್ಯ ಬಾಧೆ ಅಂತ ಇರ್ತದೆ, ಇದ್ರ ಬಗ್ಗೆ ಗಮನ ಇರಲಿ. ವೃತ್ತಿಯಲ್ಲಿ ಅನುಕೂಲ ಇದೆ. ಸ್ತ್ರೀಯರಲ್ಲಿ ಸಾಲ ಶತ್ರುಗಳ ಬಾಧೆಯನ್ನು ಸೂಚಿಸುತ್ತೆ. ಅದು ಚಂದ್ರ ಕೇತು ಜೊತೆ ಸೇರಿರುವ ಕಾರಣದಿಂದಾಗಿ ಅಧಿಕ ಅನಗತ್ಯ ವ್ಯಯಗಳು ಉಂಟಾಗ್ತಕ್ಕಂಥದ್ದು. ಅಂದ್ಕೊಂಡೇ ಇರಲ್ಲ, ಅಂಥದ್ದೆಲ್ಲ ಬಂದುಬಿಡ್ತದೆ, ಬಂದು ಎರಗಿಬಿಡುತ್ತೆ. ಅದಕ್ಕೆಲ್ಲ ತೆಗೆದು ಕೊಡಬೇಕಾಗತ್ತೆ. ಏನಪ್ಪ, ಕೊನೆಗೆ ಪರ್ಸ್ ಖಾಲಿ ಆಗಿಬಿಡುತ್ತೆ. ಸಂಬಳ ಬಂದು 5 ದಿನಕ್ಕೋ 6 ದಿನಕ್ಕೋ ಖಾಲಿ ಆದರೆ ಕಥೆ ಏನು ಅನಿಸುತ್ತೆ. ಆ ರೀತಿಯಲ್ಲಿ ವಾರದ ಆದಿಯಲ್ಲಿ ನಿಮಗಿರ್ತಕ್ಕಂಥದ್ದು ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಇನ್ನು ಉಳಿದ ಹಾಗೆ ವೃತ್ತಿಯಲ್ಲೆಲ್ಲ ಚೆನ್ನಾಗಿದೆ. ಶುಕ್ರನ ಬಲ ಚೆನ್ನಾಗಿದೆ. ಧನಾಧಿಪತಿ ಕರ್ಮಸ್ಥಾನದಲ್ಲಿರ್ತದೆ, ಚೆನ್ನಾಗಿರುತ್ತದೆ. ಹಣಕಾಸಿನ ಕೊರತೆ ಆಗಲ್ಲ ನಿಮಗೆ. ವ್ಯಯ ಇದೆ, ಹಣಕಾಸಿನ ಕೊರತೆಯೂ ಆಗಲ್ಲ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಚಂದ್ರನ ಬಲ ಚೆನ್ನಾಗಿರೋದ್ರಿಂದಾಗಿ ಮುಂದೆ ನಿಮಗೆ ಸಂಗಾತಿಯಲ್ಲಿ ಸಾಮರಸ್ಯ, ಹಣ್ಣು ಹಾಲು ಹೈನು ಇಂಥ ಕ್ಷೇತ್ರಗಳಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಒಂದು ಬೆಲೆ ಲಾಭ ಬರ್ತಕ್ಕಂಥದ್ದು. ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ. ಶುಕ್ರನ ಪರಿವರ್ತನೆ ನಿಮಗೆ ಧನಾಧಿಪತಿ ಲಾಭಕ್ಕೆ ಬಂದರೆ ಏನಾಗುತ್ತೆ, ಧನ ಲಾಭವು ದಿನೇ ಅಂತ. ಪ್ರತಿ ದಿವಸ ವಾರದ ಆದಿಯಲ್ಲಿ ಏನು ಕಳ್ಕೊಂಡ್ರಲ್ಲ, ಕಳೆದೋಯ್ತು ಅಂತ ವಾರದ ಅಂತ್ಯ ವೇಳೆಗೆ ಮತ್ತೆ ಬರ್ತದೆ. ಅಲ್ಲಿಂದ ಇಲ್ಲಿಂದ ಎಲ್ಲೆಲ್ಲ ಎಕ್ಸ್ಪೆಕ್ಟ್ ಮಾಡಲಿಲ್ಲದೆ ಕರಡಿಯಿಂದ ದುಡ್ಡು ಬಂದ್ಬಿಡೋ ಸಾಧ್ಯತೆ ಹೆಚ್ಚಾಗಿರ್ತದೆ. ಚೆನ್ನಾಗಿದೆ ಇವರೇ. ಹೀಗಾಗಿ ವ್ಯಾಪಾರದಲ್ಲೂ ಬಹಳ ವಿಶೇಷ. ಅದರಲ್ಲೂ ವಸ್ತ್ರ ವ್ಯಾಪಾರ, ಹಾಲು ಹೈನು. ಶುಕ್ರ ಅಂದರೆ ಈ ಸುಗಂಧ ದ್ರವ್ಯಗಳಾಗಿರಬಹುದು, ಅಲಂಕಾರ ವಸ್ತುಗಳಾಗಿರಬಹುದು ಇತ್ಯಾದಿ, ಅಂಥ ಎಲ್ಲ ಕ್ಷೇತ್ರಗಳವರೆಗೂ ತುಂಬ ಚೆನ್ನಾಗಿದೆ. ಕಲಾವಿದರಿಗೆ ಲಾಭದಾಯಕವಾಗಿದೆ, ತುಂಬ ಚೆನ್ನಾಗಿದೆ ವಾರದ ಅಂತ್ಯದ ವೇಳೆಗೆ. ಪರಿಹಾರ ಏನಪ್ಪ ಅಂತಂದರೆ ನೋಡಿ, ನೀವು ಸುಬ್ರಹ್ಮಣ್ಯ ಸನ್ನಿಧಾನ ದರ್ಶನ ಮಾಡಿ, ಸುಬ್ರಹ್ಮಣ್ಯ ಸನ್ನಿಧಾನ ಒಂದು ಅಭಿಷೇಕ ಮಾಡಿಸಿ, ತೀರ್ಥ ಸೇವನೆ ಮಾಡಿ. ಅದು ತುಂಬ ಆರೋಗ್ಯಕ್ಕೆ ಬಲ ಕೊಡುತ್ತೆ ಮೇಷರಾಶಿಯವರು. ಇನ್ನು ವೃಷಭ ರಾಶಿ ಗಮನಿಸೋಣ. ವೃಷಭ ರಾಶಿಯವರಿಗೆ ವ್ಯಯವೂ ಇದೆ, ಲಾಭವೂ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ವೃತ್ತಿಯಲ್ಲಿ ಅನುಕೂಲ, ವ್ಯಾಪಾರದಲ್ಲಿ ಬಹಳ ವಿಶೇಷ. ಅದರಲ್ಲೂ ವಿದೇಶ ವಹಿವಾಟು ತುಂಬ ಚೆನ್ನಾಗಿರ್ತದೆ, ಅನುಕೂಲ ಚೆನ್ನಾಗಿರ್ತದೆ. ಸ್ತ್ರೀಯರಿಗೆ ಹೆಚ್ಚಿನ ಅನುಕೂಲ ಇದೆ. ಚಂದ್ರನ ಪಂಚಮ ಸ್ಥಾನ ಆದರೂ ಚಂದ್ರನಿಗೆ ಸ್ವಲ್ಪ ಬಲ ಇರೋದ್ರಿಂದ ಬುದ್ಧಿ ಆಲೋಚನಾ ಶಕ್ತಿ ಹೆಚ್ಚುತ್ತೆ. ಸ್ತ್ರೀಯರು ಬಹಳ ಜಾಣ್ಮೆಯಿಂದ ಕೆಲಸ ಕಾರ್ಯಗಳನ್ನು ಕೈಗೆತ್ತಿಕೊಳ್ತಾರೆ. ಯಾವ್ದು ಮಾಡಬೇಕು ಗೊತ್ತಾಗ್ಬಿಡುತ್ತೆ ಅವರಿಗೆ. ಆ ರೀತಿಯ ಒಂದು ಕೌಶಲ್ಯ ಅಂತೀವಲ್ಲ, ಅದು ಚೆನ್ನಾಗಿರ್ತದೆ ವಾರದ ಆದಿಯಲ್ಲಿ, ಚೆನ್ನಾಗಿದೆ. ಇನ್ನು ವಾರದ ಅಂತ್ಯದ ವೇಳೆಗೆ ಬಂದರೆ ಸ್ವಲ್ಪ ಸ್ತ್ರೀಯರಿಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುವ ಸಾಧ್ಯತೆ ಇದೆ, ಸ್ವಲ್ಪ ಗಮನ ಇರಲಿ. ಆಮೇಲೆ ಸಂಗಾತಿಯ ಸಹಕಾರ ಚೆನ್ನಾಗಿರ್ತದೆ. ವ್ಯಾಪಾರ ವಹಿವಾಟು ಕೂಡ ಚೆನ್ನಾಗಿರ್ತದೆ. ವೃತ್ತಿಯಲ್ಲಿ ಅನುಕೂಲವಿದೆ. ಶುಕ್ರನ ಬಲ ವಸ್ತುತಃ ನಿಮಗೆ ನಿಮ್ಮ ರಾಶಿ ಅಧಿಪತಿ ಶುಕ್ರನ ಬದಲಾವಣೆ ಶನಿವಾರದಿಂದ ಕೊನೆಗೆ ಈ ವಾರದ ಅಂತ್ಯದ ವೇಳೆಗೆ ನಿಮಗೆ ಒಂದು ಹೊಸ ದಾರಿ ಸಿಗುತ್ತೆ. ಕೆಲಸವೂ ಅಷ್ಟೇ, ಎಲ್ಲೋ ಅಪ್ಲೈ ಮಾಡಿದರೆ ಅದಕ್ಕೆ ಉತ್ತರ ಬರ್ತಕ್ಕಂಥದ್ದು, ಆ ರೀತಿಯ ಒಂದು ಅನುಕೂಲ ಅವಕಾಶಗಳು ಉಂಟಾಗ್ತಕ್ಕಂತಹ ಸಾಧ್ಯತೆ ತುಂಬ ಚೆನ್ನಾಗಿದೆ. ವೃಷಭ ರಾಶಿಯವರಿಗೆ ರಾಶ್ಯಾಧಿಪತಿ ಬಲಿಷ್ಠನಾಗ್ತಾ ಹೆಚ್ಚಿನ ಸೌಖ್ಯವೇ ಬರ್ತದೆ. ಶುಕ್ರನಿಂದಾಗಿ ಸಂಪದ್ವಾಹನ ವಸ್ತ್ರ ಭೂಷಣಾನಿ ನಿಧಿ ದ್ರವ್ಯಾಣಿ ತೌರ್ಯತ್ರಿಕಂ ಅಂತ ದೊಡ್ಡ ಪಟ್ಟಿ ಇದೆಯಲ್ಲ. ಹಾಗಾಗಿ ನೀವು ವಾಹನದಲ್ಲಿ ಹೋದರೂ ಸೌಖ್ಯ, ಮನೇಲಿದ್ದರೂ ಸೌಖ್ಯ, ಎಲ್ಲಿದ್ದರೂ ಸಂತೋಷವಾಗಿರ್ತೀರ. ಚೆನ್ನಾಗಿದೆ, ಆತಂಕ ಬೇಡ. ಪ್ರಾರ್ಥನೆಗೆ ಕೃಷ್ಣ ಸನ್ನಿಧಾನದಲ್ಲಿ ಒಂದು ತುಳಸಿ ಸಮರ್ಪಣೆ ಮಾಡಿ. ವಾರದ ಅಂತ್ಯದ ವೇಳೆಗೆ ಏನಾಗುತ್ತೆ, ಸ್ವಲ್ಪ ವಸ್ತು ನಷ್ಟತೆ, ಆರೋಗ್ಯ ಸ್ವಲ್ಪ ಬದಲಾವಣೆ, ಈ ಥರದ್ದು ಒಂದು ಸಣ್ಣ ಪುಟ್ಟ ತೊಡಕು, ಅದರ ನಿವಾರಣೆಗೆ ಈ ಒಂದು ಪರಿಹಾರ ಇದನ್ನು ಮಾಡಿ. ಇನ್ನು ವೃಷಭ ರಾಶಿ ಮಿಥುನ ಗಮನಿಸೋಣ. ಮಿಥುನ ರಾಶಿಯವರಿಗೆ ಲಾಭದಾಯಕವಾಗಿದೆ. ವೃತ್ತಿಯಲ್ಲಿ ಅನಾನುಕೂಲಗಳಿದ್ದಾವೆ. ಲಾಭ ಬರುತ್ತೆ, ಆದರೆ ವೃತ್ತಿಯಲ್ಲಿ ಅಷ್ಟು ಸಮಾಧಾನ ಇರಲ್ಲ. ಕೆಲಸದ ಸ್ವಲ್ಪ ಹೆಚ್ಚಿನ ಹೊರೆ, ಬಂಧು ಸ್ನೇಹಿತರ ಸ್ವಲ್ಪ ಮನಸ್ತಾಪ. ಅದರಲ್ಲಿ ಸ್ತ್ರೀಯರಿಗೆ
ಸ್ತ್ರೀಯರಿಗೆ ಮನಸ್ಸಿಗೆ ಬೇಸರ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಅವಕಾಶಗಳು ಕೈ ತಪ್ಪಿ ಬಿಡ್ಬೋದು. ಮನಸ್ಸಿಗೆ ಬೇಸರ ಆಗ್ತಕ್ಕಂಥದ್ದು ಅದು ಮಂಗಳವಾರ ಬುಧವಾರದ ಮಟ್ಟಿಗೆ ಸ್ವಲ್ಪ ನೀವು ವೀಕ್ ಆಗ್ತೀರಾ. ಯಾಕೋ ಯಾವ ಕೆಲಸನೂ ಆಗ್ತಾಯಿಲ್ಲ ಅನ್ನುವಂಥ ಒಂದು ಕೊರಗು ನಿಮ್ಮನ್ನು ಕಾಡುತ್ತೆ. ಅದು ವಾರದ ಆದಿಯಲ್ಲಿರ್ತಕ್ಕಂಥ ಒಂದು ತೊಡಕು. ನೋಡೋಣ ಪರಿಹಾರ. ನಂತರ ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಚಂದ್ರನ ಬಲ, ಆಗ ಸ್ವಲ್ಪ ಮಟ್ಟಿಗೆ ಕುಟುಂಬದ ಸಹಕಾರ ಆಗಬಹುದು. ನಿಮ್ಮ ಬುದ್ಧಿಯೇ ಸ್ವಲ್ಪ ಬದಲಾವಣೆಯಾಗಿ ಸ್ವಲ್ಪ ಮಟ್ಟಿಗೆ ನಿಮಗೆ ಒಂದು ನಾವೇ ಸೆಲ್ಫ್ ಚೇತರಿಕೆ ಅಂತೀವಲ್ಲ, ಆ ರೀತಿಯಲ್ಲಿ ಅನುಕೂಲ ಆಗ್ತಕ್ಕಂಥ ಸಾಧ್ಯತೆ ಇದೆ. ವಸ್ತು ನಷ್ಟತೆ, ದಾಂಪತ್ಯದ ಮನಸ್ತಾಪ ಇದೆ ಕೊನೆಗೆ ವಾರದ ಅಂತ್ಯದಲ್ಲಿ ಸ್ವಲ್ಪ. ಆದರೆ ಶುಕ್ರನಿಂದಾಗಿ ನಿಮಗೂ ಒಳ್ಳೆಯ ಫಲ ಇದೆ. ಭಾಗ್ಯಕ್ಕೆ ಬರ್ತಾ ಇದ್ದಾನಲ್ಲ ಪಂಚಮಾದೇವಿ. ಹೀಗಾಗಿ ಬುದ್ಧಿಯೇ ನಿಮಗೆ ಬೆಳಕು, ಅದೇ ನಿಮಗೆ ಬಲ. ಅದು ಉಂಟಾಗುತ್ತೆ. ಮುಂದಿನ ವಾರ ಇನ್ನೂ ಚೆನ್ನಾಗಿರುತ್ತದೆ, ಆತಂಕ ಮಾಡ್ಕೋಬೇಡಿ. ಅಷ್ಟರವರೆಗೆ ಏನಪ್ಪ ಪರಿಹಾರ? ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡಿ. ಅದು ಬೇಕು. ಸಂಗಾತಿಯಲ್ಲಿ ಸಾಮರಸ್ಯ ಇಲ್ಲದೆ ಹೋದರೆ ನೀವು ಕಚೇರಿಯಲ್ಲೂ ನೆಮ್ಮದಿಗೆ ಇರೋಕ್ಕಾಗಲ್ಲ, ಮನೆಯಲ್ಲೂ ನೆಮ್ಮದಿಗೆ ಇರೋಕ್ಕಾಗಲ್ಲ, ಪ್ರಯಾಣದಲ್ಲೂ ನೆಮ್ಮದಿಗೆ ಇರೋಕ್ಕಾಗಲ್ಲ. ಹೀಗಾಗಿ ಈ ಪ್ರಾರ್ಥನೆ ಮಾಡಿ, ಅದು ನಿಮಗೆ ಅನುಕೂಲ ಆಗುತ್ತೆ. ಮಿಥುನ. ಈಗ ಕಾಲರ್ ಇದ್ದಾರೆ, ಬಳ್ಳಾರಿಯಿಂದ ಪುಷ್ಪ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಪುಷ್ಪ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಮಗನ ಬಗ್ಗೆನಾ? ಡೇಟ್ ಆಫ್ ಬರ್ತ್ ಹೇಳಿಮಾ. 19/5/94 ಮೇಡಮ್. ಬೆಳಿಗ್ಗೆ 10 ಗಂಟೆ ಮೇಡಮ್. ಬೆಳಿಗ್ಗೆ 10 ಗಂಟೆ. 19/5/1995 ಅಲ್ವಾ? 94. ಸರಿ, ಬೆಳಿಗ್ಗೆ 10 ಗಂಟೆ. ಏನು ಕೇಳಬೇಕಾಗಿತ್ತು? ಮದುವೆ ಬಗ್ಗೆ ಮೇಡಮ್. ಏನು ಮಾತಾಡ್ತಾನೆ ಇಲ್ಲ, ಏನು ಹೇಳ್ತಾನೂ ಇಲ್ಲ ಮೇಡಮ್. ಏನು ತಂದೆ ತಾಯಿ ಹತ್ರನೂ ಮಾತಾಡ್ತಾ ಇಲ್ಲ ಮೇಡಮ್. ಸರಿ, ಗೊತ್ತಾಯ್ತು. ಪುಷ್ಪಾವತಿ ಅವರೇ ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಮದುವೆ ಬಗ್ಗೆ ಏನು ಮಾತಾಡ್ತಿಲ್ಲ, ಕಿರಿಕಿರಿ ಆಗ್ಬಿಟ್ಟಿದೆ ನಿಮಗೆ ಅಲ್ವಾ? ಇದರ ಒಂದು ಅಸಲ್ ಮಾತಾಡ್ತಾನೆ ಇಲ್ಲ ಗುರುಗಳೇ ತಂದೆ ತಾಯಿ ಹತ್ರನು. ಅವರಿಗೆ ಈಗ ನಡೀತಾ ಇರೋ ಟೈಮ್ ಇದೆಯಲ್ಲ, ಇನ್ನೇನು ಫೆಬ್ರವರಿ ಬಂದ್ಬಿಡ್ತು, ಇನ್ನು 2 ತಿಂಗಳು ಆದಮೇಲೆ ಯಾರು ವಿವಾಹದ ಅಧಿಪತಿಯೂ ಅವನ ಸಮಯ ಶುರುವಾಗುತ್ತೆ. ಆಗ ಎಲ್ಲವೂ ಸರಿ ಹೋಗಿಬಿಡುತ್ತೆ. ಟೈಮ್ ಬರೋವರೆಗೂ ನಮಗೆ ಎಲ್ಲ ವಿಚಿತ್ರವಾಗಿರುತ್ತೆ. ಟೈಮ್ ಬಂದಾಗ ತನಗೆ ತಾನೇ ಎಲ್ಲವೂ ಸರಿ ಹೋಗಿಬಿಡುತ್ತೆ. ಹೀಗಾಗಿ ಅವರಿಗೆ ಇನ್ನೇನು ಬಹಳ ದೂರ ಇಲ್ಲ, ಇನ್ನು 2 ತಿಂಗಳು ಕಾಲಾವಕಾಶ ಇದೆ. ಆಮೇಲೆ ಖಂಡಿತ ಸರಿ ಹೋಗುತ್ತೆ. ಯೋಚನೆ ಮಾಡಬೇಡಿ, ಆತಂಕ ಬೇಡ, ಅನುಕೂಲ ಆಗುತ್ತೆ. ಅಂಥ ತೊಡಕುಗಳು ಏನೂ ಇಲ್ಲ. ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರು ಗುರು ಸನ್ನಿಧಾನ ಇದ್ದರೆ ನೀವು ಒಂದು ಸಲ ಸಾಧ್ಯವಾದರೆ ಅವ್ರನ್ನ ಗಾಣಗಾಪುರಕ್ಕೆ ಕರ್ಕೊಂಡು ಹೋಗಿ ಬನ್ನಿವ್ರೆ. ಅಲ್ಲಿ ಹೋಗಿ ಒಂದು ವಾರ ಸೇವೆ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ. ಆಮೇಲೆ ನೋಡಿ ಅವರು ಪರಿವರ್ತನೆ ಆಗಿಬಿಡುತ್ತೆ. ಅಷ್ಟರೊಳಗೆ ಒಂದು ಸಲ ಗಾಣಗಾಪುರಕ್ಕೆ ಹೋಗಿ ಬನ್ನಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಈಗ ಕಟಕ, ಸಿಂಹ, ಕನ್ಯಾ ಈ 3 ರಾಶಿಯ ಫಲಾಫಲ ತಿಳಿಸ್ಕೊಡೋದಾದ್ರೆ? ಎಸ್, ನೋಡ್ತಾ ಹೋಗೋಣ. ಕರ್ಕಟಕ ರಾಶಿಯವರಿಗೆ ತೃತೀಯ ಸ್ಥಾನದಲ್ಲಿದ್ದಾನೆ. ಇದು ಅನುಕೂಲ ಆಗುತ್ತೆ. ಮಾಂದಿಯಿಂದಾಗಿ ಏನಾಗುತ್ತೆ, ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಇತ್ಯಾದಿಗಳನ್ನು ಗಮನಿಸ್ತೀವಿ. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ಸಹೋದರ ಸಹಕಾರ ಚೆನ್ನಾಗಿರ್ತದೆ, ಧೈರ್ಯ, ಸ್ಥೈರ್ಯ, ಸಾಹಸ ಇಂತಹ ಕೆಲಸಗಳು ತುಂಬ ನಿಮಗೆ ಸಹಾಯಕ್ಕೆ ಬರುತ್ತೆ. ಆದರೆ ಸಹವಾಸ ದೋಷ ಇದೆಯಲ್ಲ, ಅದು ನಿಮ್ಮನ್ನು ಕಾಡುವ ಸಾಧ್ಯತೆ ಹೆಚ್ಚಾಗಿದೆ. ರಾಹು ಮಾಂದಿ ಜೊತೆಗಿರೋ ಕಾರಣದಿಂದಾಗಿ ಮಂಗಳವಾರ ಬುಧವಾರದ ಮಟ್ಟಿಗೆ ನಿಮ್ಮ ಫ್ರೆಂಡ್ಶಿಪ್ ಸರ್ಕಲ್ ಏನಿದೆ ಅದರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಬೇಡದ ಚಟಗಳು ಇತ್ಯಾದಿ ಇನ್ಯಾವುದೋ ದುರ್ವ್ಯಸನಗಳು ಇಂಥವುಗಳಿಗೆ ಬಲಿಯಾಗ್ಬಿಡೋ, ಪಾಪ ಒಳ್ಳೆಯವರಾಗಿದ್ದರೂ ಆ ದಾರಿಗೆ ಹೋಗ್ಬಿಡೋ ಸಾಧ್ಯತೆ ಎಷ್ಟೋ ಸಂದರ್ಭ ಹಾಗಾಗುತ್ತೆ. ಆ ರೀತಿಯ ಒಂದು ತೊಡಕಿದೆ. ತಂದೆ ತಾಯಿಗಳು ಸ್ವಲ್ಪ ಅವುಗಳ ಬಗ್ಗೆ ನಿಗಾ ಇಟ್ಕೋಬೇಕು ಈ ವಾರದ ಆದಿಯಲ್ಲಿ ಕರ್ಕಟಕ ರಾಶಿಯವರಿಗೆ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಚೆನ್ನಾಗಿದೆ. ಸ್ನೇಹಿತರ ಸಹಕಾರ ಚೆನ್ನಾಗಿರ್ತದೆ, ಬಂಧುಗಳ ಸಹಕಾರ ಚೆನ್ನಾಗಿರುತ್ತೆ, ವೃತ್ತಿಯಲ್ಲೂ ಅನುಕೂಲ ಚೆನ್ನಾಗಿದೆ. ಸ್ವಲ್ಪ ಮಟ್ಟಿಗೆ ದಾಂಪತ್ಯದಲ್ಲಿ ಮನಸ್ತಾಪ ಇರ್ತದೆ, ವ್ಯಾಪಾರದಲ್ಲಿ ತೊಂದರೆ ಇರ್ತದೆ, ದೂರ ಪ್ರಯಾಣ ಅಂದರೆ ವಿದೇಶ ಪ್ರಯಾಣ ಇತ್ಯಾದಿ ಇದ್ದರೆ ಅದಕ್ಕೆ ಸ್ವಲ್ಪ ತೊಂದರೆಗಳನ್ನು ಸೂಚಿಸ್ತಾ ಇದೆ. ಕರ್ಕಟಕ ರಾಶಿಯವರಿಗೆ ನೋಡಿ, ಶುಕ್ರನ ಪರಿವರ್ತನೆ ಅಷ್ಟಮಕ್ಕೆ ಬರ್ತಾನೆ. ಅಷ್ಟಮದ ಶುಕ್ರನಿಗೆ ಶಾಸ್ತ್ರ ಏನೂ ಕೆಟ್ಟ ಫಲ ಹೇಳಿಲ್ಲ, ಸ್ವಲ್ಪ ಮಟ್ಟಿಗೆ ಸಮಾಧಾನದ ರೀತಿಯಲ್ಲಿ ಇರ್ತದೆ. ಆದರೆ ನೀವು ಮನೆ, ವಾಹನ ಈ ವಿಚಾರಗಳು ಸ್ವಲ್ಪ ಹುಷಾರಾಗಿರಬೇಕು. ಪ್ರಯಾಣ ಮಾಡುವ ಸಂದರ್ಭದಲ್ಲೋ ಅಥವಾ ಮನೆ ನಿವೇಶನದ ಕಡತ ಪತ್ರ ಇತ್ಯಾದಿಗಳ ವಿಚಾರದಲ್ಲೋ ಯಾವುದೋ ನೋಟಿಸ್ ಬಂದುಬಿಡುತ್ತೆ. ಆ ರೀತಿಯ ಒಂದು ತೊಡಕುಗಳು ಉಂಟಾಗುವ ಸಾಧ್ಯತೆ ಇರ್ತದೆ, ಗಮನ ಇರಲಿ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಶಿವಶಕ್ತಿಯರ ಆರಾಧನೆ ಮಾಡಿ. ದಾಂಪತ್ಯದ ಮನಸ್ತಾಪ ಸೂಚಿಸ್ತಾ ಇದೆ, ಅದು ಸ್ವಲ್ಪ ಉಲ್ಬಣ ಆಗಬಹುದು, ಆ ಕಾರಣದಿಂದಾಗಿ ಮಾಡಿ. ಇನ್ನು ಸಿಂಹರಾಶಿ ಗಮನಿಸೋಣ. ಸಿಂಹರಾಶಿಯವರಿಗೆ ದಿವಸ ಈ ಒಂದು ವಾರದಲ್ಲಿ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಕುಟುಂಬ ಸಲುವಾಗಿ ವ್ಯಯ ಇದೆ. ವ್ಯಯಾಧಿಪತಿ ಕುಟುಂಬದಲ್ಲಿದ್ದಾಗ ಸಹಜವಾಗಿ ಖರ್ಚಾಗುತ್ತೆ. ಮನೆಗೇನೋ ಸಾಮಗ್ರಿಯೋ ಮತ್ತೊಂದು ವಸ್ತು ಮತ್ತೊಂದು ತರತಕ್ಕಂಥದ್ದು ಈ ರೀತಿಯಲ್ಲಿ ಸ್ವಲ್ಪ ಹೆಚ್ಚಿನ ಖರ್ಚು ಸೂಚಿಸ್ತಾ ಇದೆ. ಅದರ ಕಡೆ ಗಮನ ಇರಲಿ. ವಸ್ತು ಹಾನಿ, ಸೋಲು, ವ್ಯಾಪಾರದಲ್ಲಿ ಅನುಕೂಲ ಇದೆ. ಶನೈಶ್ಚರನ ಬಲ, ಶುಕ್ರನ ಬಲ
ಇದೆಲ್ಲವೂ ಸೇರುತ್ತೆ ಮತ್ತೆ ಕೊನೆಗೆ ವಾರದ ಅಂತ್ಯದಲ್ಲಿ ಇನ್ನೂ ಹೆಚ್ಚಿನ ಬಲ ಬರುತ್ತೆ. ಈ ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ನೋಡಿ ಚಂದ್ರನ ಸ್ಥಿತಿ ಸ್ವಲ್ಪ ಮಟ್ಟಿಗೆ ಬಲವಾಗುತ್ತೆ. ಈ ಕಾರಣದಿಂದಾಗಿ ಸ್ಥೈರ್ಯಗಳೆಲ್ಲ ಮತ್ತಷ್ಟು ಬಲ ಬರುತ್ತೆ. ಸಂಗಾತಿಗಳ ಸಾಮರಸ್ಯ ಉಂಟಾಗುತ್ತೆ. ಬಂಧು ಸ್ನೇಹಿತರ ಸಹಕಾರ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಸ್ನೇಹಿತರ ಸಹಕಾರ ತುಂಬ ಸಪೋರ್ಟ್ ಸಿಗುತ್ತೆ. ಅವರಿಂದಾಗಿ ನಿಮಗೆ ಕಷ್ಟವಾಗಿದ್ದು ಈ ಹಿಂದೆ ಒಂದು ವಾರದ ಆದಿಯಲ್ಲಿ ಸೋಮವಾರ ಮಂಗಳವಾರ ಏನಿತ್ತು ಆ ಕಷ್ಟ ಎಲ್ಲ ನಿವಾರಣೆ ಆಗೋ ಸಾಧ್ಯತೆ ಹೆಚ್ಚಾಗಿದೆ ವಾರದ ಅಂತ್ಯದ ವೇಳೆಗೆ. ಹೀಗಾಗಿ ಚೆನ್ನಾಗಿದೆ, ಆತಂಕ ಬೇಡ. ಸಂಗಾತಿ ಸಪೋರ್ಟ್ ತುಂಬ ಚೆನ್ನಾಗಿರ್ತದೆ. ಇದೆಲ್ಲ ಚೆನ್ನಾಗೇ ಇದೆ. ವೃತ್ತಿಯಲ್ಲೂ ಕೂಡ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಚೆನ್ನಾಗಿದೆ. ಪ್ರಾರ್ಥನೆಗೆ ಒಂದು ಪಿತೃದೇವತೆಗಳ ಸ್ಮರಣೆ ಮಾಂದಿಯ ಕಾರಣದಿಂದಾಗಿ ಮಾಂದಿ ಸಂಚರಿಸುವ ಭಾಗಗಳೆಲ್ಲ ಸ್ವಲ್ಪ ವ್ಯತಿರಿಕ್ತವಾಗಿರೋದ್ರಿಂದ ಪಿತೃದೇವತೆಗಳ ಸ್ಮರಣೆ ಮಾಡಿಕೊಳ್ಳೋದು ತುಂಬ ಒಳ್ಳೆಯದು. ಹಿರಿಯರನ್ನು ಸ್ಮರಿಸ್ಕೊಳ್ಳಿ, ಅದು ಎಷ್ಟೋ ಸಮಾಧಾನ ಕೊಡುತ್ತೆ. ಇನ್ನು ಕನ್ಯಾ ರಾಶಿ ನೋಡೋಣ. ಕನ್ಯಾ ರಾಶಿಯವರಿಗೆ ಲಾಭಾಧಿಪತಿ ಜನ್ಮಕ್ಕೆ ಬಂದಾಗ ಲಾಭವೇ ಆಗುತ್ತೆ. ವ್ಯಾಪಾರದಲ್ಲಿ ತೊಡಕುಗಳಿದ್ದಾವಿಲ್ಲ ಅಂತಲ್ಲ, ನಷ್ಟವೋ ಇತ್ಯಾದಿ, ಆದರೆ ಲಾಭಕ್ಕೆ ಕೊರತೆ ಆಗಲ್ಲ. ತೊಡಕು ಬೇರೆ, ಲಾಭ ಬೇರೆ, ಈ ರೀತಿಯಲ್ಲಿ ಅನುಕೂಲಗಳಿದ್ದಾವೆ. ಈಗ ದಾಂಪತ್ಯದಲ್ಲಿ ಮನಸ್ತಾಪಗಳಾಗೋ ಸಾಧ್ಯತೆ ಹೆಚ್ಚಾಗಿದೆ. ಮನಸ್ಸಿಗೆ ಬೇಸರ ಉಂಟಾಗ್ತಕ್ಕಂಥದ್ದು, ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದು, ನೀವೊಂದು ಯೋಚನೆ ಮಾಡಿದ್ರೆ ಅವರೊಂದು ಯೋಚನೆ ಮಾಡೋದು, ಈ ರೀತಿಯ ತೊಡಕುಗಳಿದ್ದಾವೆ. ಅದಕ್ಕೆ ಪರಿಹಾರ ನೋಡೋಣ ನಂತರದಲ್ಲಿ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಕುಟುಂಬ ಸಹಕಾರ ಚೆನ್ನಾಗಿರ್ತದೆ. ವೃತ್ತಿಯಲ್ಲಿ ಅನುಕೂಲ, ಆರ್ಥಿಕ ಬೆಳವಣಿಗೆ ಕಾಣ್ತೀರಾ. ಆದಿಯಲ್ಲಿದ್ದ ತೊಡಕು ಅಂತ್ಯದ ವೇಳೆಗೆ ಇರೋದಿಲ್ಲ. ಹೀಗಾಗಿ ಆತಂಕ ಬೇಡ. ವಿದ್ಯಾರ್ಥಿಗಳಿಗೆ ಅನುಕೂಲ ಚೆನ್ನಾಗಿದೆ. ಬಂಧು ಮಿತ್ರರ ಸಹಕಾರ ಚೆನ್ನಾಗಿರ್ತದೆ. ಒಳ್ಳೆಯ ಪ್ರಯಾಣ ಮಾಡ್ತೀರಾ. ಇಷ್ಟ ಮಿತ್ರರ ಜೊತೆಗೆ ಒಂದು ಒಳ್ಳೆಯ ವಿಹಾರ, ಪ್ರಯಾಣ, ಈ ರೀತಿಯೆಲ್ಲ ಅನುಕೂಲಗಳನ್ನು ಸೂಚಿಸ್ತಾ ಇದೆ. ಚೆನ್ನಾಗಿದೆ. ಹೀಗಾಗಿ ಶನಿವಾರದ ಮಟ್ಟಿಗೆ ನಿಮಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಆ ದಿವಸ ಚತುರ್ಥದಲ್ಲಿ ಮಾಂದಿ ಇದ್ದರೆ ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ, ಅನನುಕೂಲವನ್ನು ಸೂಚಿಸುತ್ತೆ. ಹೀಗಾಗಿ ಎಚ್ಚರಿಕೆ ಇರಲಿ. ಪರಿಹಾರಕ್ಕಾಗಿ ವಿಷ್ಣು ಸಹಸ್ರನಾಮ ಪಾರಾಯಣ, ಲಕ್ಷ್ಮೀನಾರಾಯಣ ಹೃದಯ, ಎರಡೂ ಇದ್ರ ಜೊತೆಗೆ ಅದನ್ನು ನೀವು ಕೇಳಿಸ್ಕೋಬೇಕು. ಅದು ನಿಮಗೆ ತುಂಬ ಬಲ ಕೊಡುತ್ತೆ. ಇದು ಕನ್ಯಾವರೆಗಿನ ಫಲಗಳು. ಸರಿ ಶಾಂತ. ಈಗ ಕಾಲರ್ ಇದ್ದಾರೆ, ಮಂಜುಳಾ ಅವರು ಚಾಮರಾಜನಗರದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜುಳಾ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ತಂಗಿ ಮಗಳ ಬಗ್ಗೆ ಕೇಳಬೇಕಿತ್ತು. ತಂಗಿ ಮಗಳು ಡೇಟ್ ಆಫ್ ಬರ್ತ್ ಹೇಳ್ತೀರಾ? 30 ಹ್ಮ್ 98 ಹ್ಮ್ ಎಕ್ರಿ. ಅವ್ರ ಮದುವೆ ಬಗ್ಗೆ ತಿಂಗಳು ಹೇಳ್ತೀರಾ? 30 ಯಾವ ತಿಂಗಳು? ತಿಂಗಳು 30 ಅಕ್ಟೋಬರ್. ಅಕ್ಟೋಬರ್ 10ನೇ ತಿಂಗಳು. 30/10/1998 ಅಲ್ವಾ? ಸಮಯಮ ಧನು ರಾಶಿ, ಹಾ, ಉತ್ತರಾಷಾಢ ನಕ್ಷತ್ರ. ಉತ್ತರಾಷಾಢ ನಕ್ಷತ್ರ. ಸರಿ, ಮಗಳ ಬಗ್ಗೆ. ನಮಸ್ಕಾರ ಮಂಜುಳಾ ಅವರೇ. ನಮಸ್ಕಾರ. ನಮಸ್ಕಾರ ಸರ್. ಸಮಯ ಏನು? ಹುಟ್ಟಿದ ಸಮಯ 1 ಗಂಟೆ ಮಧ್ಯಾಹ್ನನಾ? ಮಧ್ಯಾಹ್ನ. ಡೇಟ್ ಆಫ್ ಬರ್ತು, ಟೈಮು ಎಲ್ಲ ಸ್ಪಷ್ಟವಾಗಿ ಮಾಹಿತಿ ಕೊಟ್ಟರೆ ಇನ್ನೊಬ್ಬರು ಪಾಪ ಕಾಯ್ತಾ ಇರ್ತಾರೆ, ಅವ್ರಿಗೂ ಸಮಯ 9. ಅರ್ಥ ಆಯಿತು. ನೀವು ಬರೆದಿಟ್ಕೊಂಡು ಇದನ್ನು ಹೇಳಿದ್ರೆ ತುಂಬ ಒಳ್ಳೆಯದು. ಇನ್ನೊಬ್ರಿಗೂ ಉಪಕಾರವಾಗುತ್ತೆ. ನಿಮ್ಮ ಸಮಯ ವಿಸ್ತಾರವಾದರೆ ಇನ್ನೊಬ್ರಿಗೂ ತೊಂದರೆ ಅಲ್ವಾ? ಇದನ್ನೆಲ್ಲ ನೋಡ್ಕೋಬೇಕು. ಆಯಿತು, ಇರಲಿ. ಏನು ಪ್ರಶ್ನೆ ತಮ್ಮದು? ಉತ್ತರಾಷಾಢ ನಕ್ಷತ್ರ. ಸಮಯ ಪ್ರಶ್ನೆ ಏನು ತಮ್ಮದು? ಅವ್ರದ್ದು ಮದುವೆ ಬಗ್ಗೆ 1 ಗಂಟೆ ಮಧ್ಯಾಹ್ನ. ಆಯಿತು, ನಿಮ್ಮ ಎಲ್ಲ ವಿವರಣೆ ಗೊತ್ತಾಗಿದೆ ನನಗೆ. ನಿಮ್ಮ ಪ್ರಶ್ನೆನೂ ಅರ್ಥ ಆಗಿದೆ. ನೋಡಿ, ಮೇ ನಂತರದಲ್ಲಿ ಶುಕ್ರನ ಕಾಲ ಶುರುವಾಗುತ್ತೆ. ಕಾಲ ಈಗ ಪಕ್ವವಾಗಿಲ್ಲ, ಹೀಗಾಗಿ ವಿವಾಹಕ್ಕೆ ಅವಕಾಶ ಆಗ್ತಾ ಇಲ್ಲ. ನಂತರದಲ್ಲಿ ಆಗುತ್ತೆ. ಮೇ ನಂತರದಲ್ಲಿ ಶುಕ್ರನ ಕಾಲ ಬರ್ತದೆ. ಶುಕ್ರಸ್ಥಪೋವ ತುನುನಾಥ ಭಾಂಶ ತ್ರಿಕೋಣ ಮಾಯಾತಿ ತದಾ ವಿವಾಹ ಅಂತ. ಹೀಗಾಗಿ ಮೇ ನಂತರದಲ್ಲಿ ಶುಕ್ರ ಆ ಮಂಗಳಕರವಾದ ಫಲವನ್ನು ಖಂಡಿತ ತಂದುಕೊಡ್ತಾನೆ. ಆತಂಕ ಬೇಡ. ಈ ಸಪ್ತಮಾಧಿಪತಿ ಚಂದ್ರ ಕೇತು ಜೊತೆಗಿದ್ದಾನೆ. ಈ ಕಾರಣದಿಂದಾಗಿ ಈ ಮತ್ತು ಕುಜ ಅಷ್ಟಮದಲ್ಲಿರೋದ್ರಿಂದ ಚಂದ್ರ ಕುಜ 2 ಗ್ರಹ ಶಾಂತಿ ಮಾಡಿಸಿ ಅಷ್ಟರಲ್ಲಿ ಮೇ ಒಳಗೆ. ಮೇ ನಂತರದಲ್ಲಿ ಖಂಡಿತ ವಿವಾಹ ಭಾಗ್ಯ ಇದೆ. ಒಳ್ಳೆಯದಾಗಲಿ. ಸರಿ, ಈಗ ಮುಂದಿನ ಕರೆ ಮೈಸೂರಿನಿಂದ ಷಡಕ್ಷರಿ ಅವರು ಮಾಡಿದ್ದಾರೆ. ನಮಸ್ಕಾರ ಷಡಕ್ಷರಿ ಅವರೇ. ಮೇಡಮ್ ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನನ್ನ ಹೆಸರ ಬಗ್ಗೆ ಕೇಳಬೇಕಾಗಿತ್ತು. ಷಡಕ್ಷರಿ ಆರಾಧ್ಯ. ಸರಿ, 25/5/1980 ಬೆಳಗ್ಗೆ. ಒಂದ್ ನಿಮಿಷ, ನಿಧಾನ. 25/5/1980. ಸರಿ, ಸಮಯ ಬೆಳಗ್ಗೆ 7:25 ಮೇಡಮ್. ಮೇಡಮ್ ನಂದು ಆರೋಗ್ಯ ಸ್ವಲ್ಪ ಏರ್ಪೇರ್ ಐತೆ ಮೇಡಮ್, ಅದಕ್ಕೋಸ್ಕರ ಕೇಳ್ತಾ ಇದೀನಿ ಮೇಡಮ್. ಸರಿ, ಆರೋಗ್ಯ ಸಮಸ್ಯೆಯ ಬಗ್ಗೆ ನಿಮ್ಮ ಪ್ರಶ್ನೆ. ಷಡಕ್ಷರಿ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ. ಈ ಹಿಂದಿನವ್ರಿಗೆ ಹೇಳಿದೆ ಅಂತ ನೀವು ತರಾತರಿ ಹೇಳ್ಬಿಟ್ರ ಪಾಪ? ನಮಸ್ಕಾರ ಸರ್. ಗುರುಜಿ ಬೇಜಾರು ಮಾಡ್ಕೊಬಿಡಿ ಸರ್. ನಮಸ್ಕಾರ. ಬೇಜಾರಿಲ್ಲ, ಯಾರ ಬಗ್ಗೆನೂ ಬೇಜಾರಿಲ್ಲ. ಯಾಕೆಂದರೆ ಪಾಪ ಏನೋ ಕೇಳಬೇಕಾಗಿರುತ್ತೆ, ಏನೋ ಒಂದು ಆತಂಕ ಅಥವಾ ಇನ್ನೇನೋ ಇರ್ತದೆ. ಈ ಥರದ್ರ ಪರಿಹರಿಸ್ಕೊಳ್ಳೋಣ ಅನ್ನೋ ದೃಷ್ಟಿಯಲ್ಲಿ ಪಾಪ ಕರೆ ಮಾಡ್ತೀರಾ.
ಹಾಗಾಗಿ ನಾನು ಬೇಜಾರು ಮಾಡಿಕೊಂಡ್ರೆ ನಿಮಗೆ ದೊಡ್ಡ ಬೇಜಾರಾಗ್ಬಿಡುತ್ತೆ. ಹೀಗಾಗಿ ಖಂಡಿತ ನಾನು ಯಾರ ಬಗ್ಗೆನೂ ಬೇಜಾರು ಮಾಡ್ಕೊಳ್ಳಲ್ಲ, ಯಾರಿಗೂ ನಾನು ಏನು ಅಸಮಾಧಾನವನ್ನು ಉಂಟು ಮಾಡಲ್ಲ, ಯೋಚನೆ ಮಾಡಬೇಡಿ. ನೋಡಿ, ಇದು ಆರೋಗ್ಯದ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಲಗ್ನಾಧಿಪತಿ ವ್ಯಯದಲ್ಲಿದ್ದಾನೆ ಬುಧ. ಈ ಕಾರಣದಿಂದಾಗಿ ಒಂದು ಸಾಧ್ಯವಾದರೆ ಬುಧ ಗ್ರಹ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ಇದನ್ನು ಮಾಡಿಸೋದ್ರಿಂದ ನಿಮಗೆ ಚೇತರಿಕೆ ಉಂಟಾಗುತ್ತೆ. ಇಲ್ಲ ನನಗೆ ಸ್ವಲ್ಪ ಇನ್ನೂ ಸರಳವಾದ ಪರಿಹಾರ ಅಂತಂದರೆ ಪ್ರತಿ ದಿವಸ ನೀವು ನರಸಿಂಹ ಕವಚವನ್ನು ಹೇಳ್ಕೊಳ್ಳಿ. ಅದು ತುಂಬ ಸಹಾಯವಾಗುತ್ತೆ, ಅನುಕೂಲ ಉಂಟಾಗುತ್ತೆ, ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ಅಥವಾ ಇನ್ನೂ ಒಂದು ಪರಿಹಾರ ಹೇಳ್ತೀನಿ. ವಿಷ್ಣು ಸನ್ನಿಧಾನಕ್ಕೆ ಸ್ವಲ್ಪ ಹೆಸರು ಕಾಳು ಹಾಗೂ ಅವರೆ ಇದನ್ನು ನೀವು 12 ಬುಧವಾರ ಸಮರ್ಪಣೆ ಮಾಡಿ, ಅಲ್ಲಿ ಒಂದು ಅಭಿಷೇಕ ಮಾಡಿಸಿ ಈ ಧಾನ್ಯವನ್ನು ಸಮರ್ಪಣೆ ಮಾಡಿ 12 ವಾರದೊಳಗೆ ನಿಮಗೆ ಆರೋಗ್ಯ ಚೇತರಿಕೆ ಉಂಟಾಗುತ್ತೆ. ಆತಂಕ ಮಾಡ್ಕೋಬೇಡಿ, ಅನುಕೂಲ ಆಗುತ್ತೆ. ಈ ಆರಾಧನೆಗಳಿಂದ ಸರಿ ಹೋಗುತ್ತೆ, ಯೋಚನೆ ಬೇಡ, ಒಳ್ಳೆಯದಾಗಲಿ. ಸರಿ, ಈಗ ಮುಂದಿನ ಕರೆ ದಾವಣಗೆರೆಯಿಂದ ಶ್ರೀಧರ ಮೂರ್ತಿ ಅವರು ಮಾಡಿದ್ದಾರೆ. ನಮಸ್ಕಾರ ಶ್ರೀಧರ್ ಅವರೇ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗಳ ಬಗ್ಗೆ ಕೇಳ್ತೆ. ಮಗಳ ಬಗ್ಗೆ. ಡೇಟ್ ಆಫ್ ಬರ್ತ್ ಹೇಳಿ. 26/6/98. 26/6/98. ಹೌದು. ಸಮಯ ಸರ್? 1:36 ಮಧ್ಯಾಹ್ನ 1:36. ಏನು ಪ್ರಶ್ನೆ ತಮ್ಮದು? ಅವಳ ಮದುವೆ ಬಗ್ಗೆ ಕೇಳ್ಬೇಕಾಯ್ತು. ಆಮೇಲೆ ಒಂದು ವಾರ ಬಂದೈತಿ, ಡೇಟ್ ಆಫ್ ಬರ್ತ್ ಐತಿ, ಹೇಳು ಅಂದ್ರೆ. ಶ್ರೀಧರ ಮೂರ್ತಿಗಳೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇಲ್ಲಿ ಹೊಂದಾಣಿಕೆ ಮಾಡೋದೆಲ್ಲ ಕಷ್ಟ ಆಗುತ್ತೆ, ಅದಕ್ಕೆ ಸಮಯ ಬೇಕು. ಅದೆಲ್ಲ ಕೂಟಗಳೆಲ್ಲ ಚೆನ್ನಾಗಿದ್ದಾವ, ಹೊಂದಾಣಿಕೆ ಆಗುತ್ತೆ. ಇದನ್ನೆಲ್ಲ ನೋಡಲಿಕ್ಕೆ ನಾನು 1 ನಿಮಿಷದಲ್ಲಿ ನೋಡಬಹುದಾ? ಆಗಲ್ಲ. ಹೀಗಾಗಿ ಈಗ ಇವರ ಕಾಲ ಹೇಗಿದೆ ಅನ್ನೋದು ನೋಡೋಣ. ಈ ಬುಧ ದಶೆಯಲ್ಲಿ ಈಗ ಶನೈಶ್ಚರನ ಕಾಲ ನಡೀತಾ ಇದೆ. ಬುಧ ಶನಿ ಇಬ್ಬರು ಸ್ನೇಹಿತರು. ಶನೈಶ್ಚರ ಅಷ್ಟಮದಲ್ಲಿದ್ದಾನೆ. ನೋಡಿ, ಇವರಿಗೆ ಶನೈಶ್ಚರ ಶಾಂತಿ ಮಾಡಿಸ್ಬೇಕು. ಸಪ್ತಮಾಧಿಪತಿ ತುಂಬ ಚೆನ್ನಾಗಿದ್ದಾನೆ, ಬಲಿಷ್ಠತೆ ಇದೆ, ಇಲ್ಲ ಅಂತಲ್ಲ. ಆದರೆ ಅಷ್ಟಮ ಮಾಂಗಲ್ಯ ಸ್ಥಾನ ಅಂತ. ಹೀಗಾಗಿ ಶನೈಶ್ಚರ ಶಾಂತಿ ಮಾಡಿಸಿ ಇದನ್ನು ತಾವು ಮುಂದುವರಿಸಿ, ಅದನ್ನು ಈ ಏನು ಬಂದಿದೆಯೋ ಅದನ್ನು ಹತ್ತಿರದಲ್ಲಿ ಯಾರನ್ನಾದರೂ ಚೆನ್ನಾಗಿ ಗೊತ್ತಿರತಕ್ಕಂಥವ್ರ ಪರಿಶೀಲಿಸ್ಕೊಳ್ಳಿ, ಆಮೇಲೆ ಮುಂದುವರಿಸಿ. ಶನೈಶ್ಚರ ಶಾಂತಿ ಅಂತೂ ಬೇಕು, ಅದನ್ನು ಮಾಡಿಸಿ ವಿವಾಹ ಮಾಡಿದ್ರೆ ತುಂಬ ಒಳ್ಳೆಯದು. ಅದನ್ನು ಮಾಡಿಸಿ, ಒಳ್ಳೆಯದಾಗುತ್ತೆ, ಯೋಚನೆ ಮಾಡಬೇಡಿ. ಸರಿ, ಇನ್ನು ಮುಂದಿನ ಕರೆ ಬೆಂಗಳೂರಿನಿಂದ ಶಶಿಕಲಾ ಅವರು ಮಾಡಿದ್ದಾರೆ. ನಮಸ್ಕಾರ ಶಶಿಕಲಾ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಸರಿ, ತಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 12/7/1968. 12/7/1948. 68. ಸಮಯಮ್ಮ? ಸಮಯ ಬೆಳಗ್ಗೆ 6:30. ಬೆಳಿಗ್ಗೆ 6:30. ಏನು ಕೇಳಬೇಕಾಗಿತ್ತು ತಮ್ಮ ಬಗ್ಗೆ? ನನ್ನ ಭವಿಷ್ಯದ ಬಗ್ಗೆ ಕೇಳಬೇಕಾಗಿತ್ತು. ನೆಮ್ಮದಿ ಇರೋದಿಲ್ಲ ಜೀವನದಲ್ಲಿ. ಸರಿ, ನಮಸ್ಕಾರ ಶಶಿಕಲಾ ಅವರೇ. ನಮಸ್ಕಾರ ಗುರುಗಳು. ನಮಸ್ಕಾರ. ನೋಡಿ, ಈಗ ನಿಮಗೆ ನಡೀತಾ ಇರೋ ಟೈಮ್ ರಾಹು ಚಂದ್ರ ನಡೀತಾ ಇದೆ. ತಾವು ಹೇಳಿದ್ರಿ ಪಾಪ ಮನಸ್ಸಿಗೆ ಸಮಾಧಾನ ಇಲ್ಲ, ನಿಮ್ಮ ಧ್ವನಿ ಕೂಡ ತುಂಬ ಭಾರವಾಗಿದೆ, ಮಾತಾಡಿದ್ರೇ ದುಃಖ ಉಮ್ಮಳಿಸಿ ಬರುತ್ತೆ, ಆ ರೀತಿಯಲ್ಲಿದೆ. ಇದಕ್ಕೆ ಕಾರಣ ರಾಹು ಚಂದ್ರರ ದಶಾಭುಕ್ತಿ. ಅದು ಭಯವನ್ನು, ಅತಂತ್ರತೆಯನ್ನು ಉಂಟು ಮಾಡ್ತಕ್ಕಂಥದ್ದಾಗಿದೆ. ಆದರೆ ಚಂದ್ರನಿಗೆ ಪಕ್ಷದ ಬಲ ತುಂಬ ಚೆನ್ನಾಗಿದೆ. ಪಕ್ಷದ ಬಲ ಇದ್ದಾಗ ನೀವು ಚೇತರಿಸ್ಕೊಳ್ಳೋಕ್ಕಾಗತ್ತೆ. ನೀವು ನೋಡಿ, ಸತ್ಸಂಗವನ್ನು ಮಾಡಿ, ಒಳ್ಳೆಯವರ ಸಂಘವನ್ನು ಬೆಳೆಸ್ಕೊಳ್ಳಿ, ಹೆಚ್ಚಿನ ಧರ್ಮ ಕಾರ್ಯಗಳು ಇಂಥ ಚಟುವಟಿಕೆಗಳಲ್ಲಿ ಭಾಗವಹಿಸಿ. ಆಗ ಏನಾಗುತ್ತೆ, ಇದೆಲ್ಲವೂ ನಮಗೆ ಯಾವ ಮಾತ್ರ ನಾನು ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಒಂದು ಒಳ್ಳೆಯ ಮಾತು ನಮಗೆ ಯಾವ ಮಾತ್ರೆಯೂ ಕೊಡಲಾರದ ಒಂದು ಚೈತನ್ಯವನ್ನು ತಂದುಕೊಡುತ್ತೆ. ಆ ಇಮ್ಯುನಿಟಿಯನ್ನು, ಮನಸ್ಸಿಗೆ ಬೇಕಾಗಿರತಕ್ಕಂಥ ಇಮ್ಯುನಿಟಿ ಪವರನ್ನು ತಂದುಕೊಡುತ್ತೆ. ಅದು ಉಂಟಾಗೋದು ಸತ್ಸಂಗಗಳಲ್ಲಿ, ಸತ್ಪುಸ್ತಕಗಳಲ್ಲಿ. ಒಳ್ಳೆಯ ಪುಸ್ತಕಗಳನ್ನು ಓದುವ ಹವ್ಯಾಸ ಬೆಳೆಸ್ಕೊಳ್ಳಿ. ಇದರಿಂದ ಅನುಕೂಲ ಆಗುತ್ತೆ. ನಾನು ಏನು ಆರಾಧನೆ ಮಾಡಲಿ, ಆರಾಧನೆ ಬೇಕು, ಅದ್ರ ಜೊತೆಗೆ ಸತ್ಸಂಗ ಹೆಚ್ಚಿನ ಸಹಕಾರ ಮಾಡುತ್ತೆ ನಿಮಗೆ ಈಗ ನಡೀತಾ ಇರತಕ್ಕಂಥ ದಶಾಕಾಲಕ್ಕೆ. ಅದು ನಿಮಗೆ ತುಂಬ ಅನುಕೂಲ ಆಗುತ್ತೆ. ಹೀಗಾಗಿ ಮನೆಯಲ್ಲೇ ಇದ್ದು ಅವರಿವರ ಮಾತುಗಳನ್ನ ಕೇಳಿಸ್ಕೊಂಡು ಅವುಗಳ ಹೊರೆಯಲ್ಲಿ ನಿಮ್ಮನ್ನು ನೀವು ಗಂಟು ಕಟ್ಕೊಂಡು ಒಂದು ಮೂಲೆಯಲ್ಲಿ ಕೂರೋದಕ್ಕಿಂತ ಹೀಗೆ ಸತ್ಸಂಗದಲ್ಲಿ ತೊಡಗೋದು ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ. ಒಳ್ಳೆಯ ಪುಸ್ತಕ, DVG ಅವರ ಪುಸ್ತಕಗಳನ್ನು ಓದಿ, ಒಳ್ಳೆಯ ಪ್ರವಚನಗಳನ್ನು ಕೇಳಿಸ್ಕೊಳ್ಳಿ. ಇದೆಲ್ಲ ಚೇತೋಹಾರಿ ಆಗುತ್ತೆ, ಒಳ್ಳೆಯ ಅನುಕೂಲ ಆಗುತ್ತೆ, ನಿಮ್ಮ ಮನಸ್ಸು ಮತ್ತೆ ಪ್ರಫುಲ್ಲವಾಗುತ್ತೆ. ನೀವು ಯಾದೇವಿ ಸರ್ವಭೂತೇಷು ಶಾಂತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಈ ಮಂತ್ರವನ್ನು ಪ್ರತಿ ದಿವಸ 108 ಬಾರಿ ಹೇಳ್ಕೊಳ್ಳಿ. ಬಹುಶಃ ನಂಗೆ ಅನಿಸುತ್ತೆ ಒಂದು 48 ದಿನದಗಳೊಳಗೆ ನಿಮ್ಮ ಮನಸ್ಸು ಹೀಗಿರಲ್ಲ. ಪ್ರಯತ್ನ ಮಾಡಿ ನೋಡಿ, ಒಳ್ಳೆಯದಾಗಲಿ. ಸರಿ,
ಮತ್ತಷ್ಟು ಕಾಲರ್ಸ್ಗಳನ್ನ ಮುಂದಿನ ಹಂತದಲ್ಲಿ ಮಾತನಾಡ್ಸೋಣ. ಶಾಸ್ತ್ರಿಗಳೇ, ಕನ್ಯಾವರೆಗೂ ರಾಶಿಫಲ ಹೇಳಿದ್ರಿ, ತುಲಾದಿಂದ ಮುಂದುವರಿಸ್ತಾ ಹೋಗೋದಾದ್ರೆ? ಆಯಿತು. ತುಲಾರಾಶಿಯವರಿಗೆ ಕರ್ಮಾಧಿಪತಿ ಚಂದ್ರ ಹಾಗೂ ಮಾಂದಿಯನ್ನು ನೋಡಿಕೊಂಡಾಗ ಸ್ವಲ್ಪ ವೃತ್ತಿಯಲ್ಲಿ ಶ್ರಮ ಇರುತ್ತದೆ. ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ ಸೂಚಿಸ್ತಾ ಇದೆ. ಆರೋಗ್ಯದ ದೃಷ್ಟಿಯಿಂದಲೂ ದಾಂಪತ್ಯ ಒಂದು ಭಾವದಲ್ಲೂ ಸ್ವಲ್ಪ ಏರುಪೇರಾಗ್ತಕ್ಕಂತಹ ಸಾಧ್ಯತೆ ಇದೆ. ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು, ಶತ್ರುಗಳ ಬಾಧೆ, ಸಾಲ ಬಾಧೆ ಹೆಚ್ಚಾಗ್ತಕ್ಕಂಥದ್ದು. ಯಾರಿಗೋ ಶೂರಿಟಿ ಹಾಕಿಬಿಡ್ತೀರಾ, ಆ ತಲೆನೋವೆಲ್ಲ ಬಂದು ನಿಮ್ಮ ಕೊರಳಿಗೆ ಸುತ್ಕೊಂಡ್ಬಿಡುತ್ತೆ. ಆ ರೀತಿಯ ಒಂದು ತೊಡಕುಗಳನ್ನು ಸೂಚಿಸ್ತಾ ಇದೆ. ಹೀಗಾಗಿ ತುಲಾರಾಶಿಯವರು ಬಹಳ ಎಚ್ಚರಿಕೆಯಿಂದ ಇರಬೇಕು. ವಾರದ ಆದಿಯಲ್ಲಿ, ವಾರದ ಅಂತ್ಯದ ವೇಳೆಗೆ ಗಮನಿಸ್ಕೊಂಡ್ರೆ ಅಲ್ಲಿ ಬದಲಾವಣೆ ಇದೆ. ಕರ್ಮಾಧಿಪತಿ ಜನ್ಮಕ್ಕೆ ಬರ್ತಾನೆ, ಆಗ ವೃತ್ತಿಯಲ್ಲಿ ವಿಶೇಷ ಅನುಕೂಲಗಳು ಉಂಟಾಗುತ್ತೆ. ವಾರದ ಆದಿಯಲ್ಲಿ ಏನಿತ್ತು ತೊಡಕು ಅದೆಲ್ಲ ನಿವಾರಣೆಯಾಗುತ್ತೆ. ವಿದ್ಯಾರ್ಥಿಗಳಿಗೆ ವಾಗ್ಬಲ ಬರುತ್ತೆ. ಮಾತಿನ ಬಲದಿಂದಾಗಿ ಕಾರ್ಯ ಸಾಧನೆ ಉಂಟಾಗ್ತಕ್ಕಂತಹ ಸಾಧ್ಯತೆ ಇದೆ. ಬುಧ ಅಂಥದ್ದೊಂದು ಶಕ್ತಿಯನ್ನು ತಂದು ಕೊಡ್ತಾನೆ. ಚಂದ್ರ ಬುಧರಿಬ್ಬರು ಸೇರಿದರೆ ಬಹಳ ಒಳ್ಳೆಯದಲ್ವ, ಆ ರೀತಿಯ ಒಂದು ಫಲ ತಂದು ಕೊಡ್ತಾನೆ. ಚೆನ್ನಾಗಿದೆ. ಶುಕ್ರನ ಪರಿವರ್ತನೆ ಅಂತೂ ಶನಿವಾರದ ಮಟ್ಟಿಗೆ ನಿಮಗೆ ವಿಶೇಷ ಬುದ್ಧಿಬಲ ಬರುತ್ತದೆ, ಕೌಶಲ್ಯ ಬರುತ್ತದೆ, ಸ್ಥಾನಮಾನ, ಮಾನ್ಯತೆ, ಪ್ರಶಂಸೆಗಳು ಇವೆಲ್ಲ ಸಿಗ್ತಾ ಹೋಗುತ್ತೆ. ಹೀಗಾಗಿ ವಾರದ ಅಂತ್ಯದಲ್ಲಿ ತುಲಾರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಶುಕ್ರನ ಪರಿವರ್ತನೆಯಂತೂ ಬಹಳ ವಿಶೇಷ ಸೌಲಭ್ಯಗಳನ್ನು, ಸೌಕರ್ಯಗಳನ್ನು ಹೊತ್ತು ತಗೊಂಡು ಬಂದು ನಿಮ್ಮ ಮುಂದೆ ಹರಡ್ತಾನೆ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಮಹಾಲಕ್ಷ್ಮಿ ಅಷ್ಟೋತ್ತರ ಹೇಳ್ಕೊಳ್ಳಿ. ವಾರದ ಆದಿಯಲ್ಲಿ ಆಗ್ತಕ್ಕಂಥ ಹೆಚ್ಚಿನ ವ್ಯಯ ಇದನ್ನು ಸೂಚಿಸ್ತಾ ಇದೆ. ಈ ಕಾರಣದಿಂದಾಗಿ ಅಷ್ಟೋತ್ತರ ಹೇಳ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ವೃಶ್ಚಿಕ ರಾಶಿ ನೋಡೋಣ. ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ವೃತ್ತಿಯಲ್ಲಿ ವಿಶೇಷ ಅನುಕೂಲಗಳಿದ್ದಾವೆ. ಚಂದ್ರ ಲಾಭದಲ್ಲಿರೋ ಕಾರಣದಿಂದಾಗಿ ಚೆನ್ನಾಗಿರ್ತದೆ. ಮಕ್ಕಳಿಂದ ಸ್ವಲ್ಪ ಅಸಮಾಧಾನ, ಮಾಂದಿ ಕಾರಣದಿಂದಾಗಿ ಸಭೆ, ಸಮಾಲೋಚನೆಗಳು, ಮೀಟಿಂಗ್ಗಳಲ್ಲಿ ಇಂಥ ಕಡೆ ಸ್ವಲ್ಪ ಹುಷಾರಾಗಿರಿ. ನನ್ನದೇ ಒಂದು ಅಭಿಪ್ರಾಯ ಮಂಡಿಸ್ತೀನಿ ಅಂತ ಹೋದರೆ ಅದು ವ್ಯತಿರಿಕ್ತವಾಗುತ್ತೆ. ಇನ್ನೊಬ್ಬರು ಸಲಹೆ ತಗೋಬೇಕಾಗತ್ತೆ. ಸಂದರ್ಭ ನೋಡ್ಕೋಬೇಕು. ಮನುಷ್ಯ ಜಾಣ್ಮೆಯಿಂದ ವರ್ತನೆ ಮಾಡಬೇಕು, ಅರಿವನ್ನು ಇಟ್ಟುಕೊಳ್ಬೇಕು, ಸಭಾ ಸಂಯಮ ಇರಬೇಕು. ಅದೆಲ್ಲ ಬೇಕಾಗುತ್ತೆ ನಿಮಗೆ. ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ಏರುಪೇರು ಮಾಡ್ಕೊಂಡ್ಬಿಡ್ತೀರ. ನನಗೆಲ್ಲ ಗೊತ್ತಿರುತ್ತೆ, ಆದರೂ ಅದನ್ನು ವಿಸ್ತರಿಸುವಾಗ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಅದನ್ನು ಗಮನಿಸ್ಕೊಳ್ಳಿ. ಇನ್ನು ವಾರದ ಅಂತ್ಯದ ವೇಳೆಗೆ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಭಯದ ವಾತಾವರಣ ಇರ್ತದೆ. ಆದರೆ ವೃತ್ತಿಯಲ್ಲಿ ಅನುಕೂಲಗಳು ಉಂಟಾಗುತ್ತೆ. ಬಂಧು ಮಿತ್ರರ ಸಹಕಾರ ಚೆನ್ನಾಗಿದೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಉಂಟಾಗೋ ಸಾಧ್ಯತೆ ಇರ್ತದೆ. ಸ್ವಲ್ಪ ಇದ್ರ ಬಗ್ಗೆ ಗಮನ ವಹಿಸಿ. ಅಂತೂ ಸ್ವಲ್ಪ ಈ ವಾರ ನಿಮಗೆ ಸ್ವಲ್ಪ ವೀಕ್ ಆಗಿದೆ. ಹೀಗಾಗಿ ಅತಿ ಹೆಚ್ಚು ನಿಮಗೆ ಅನುಕೂಲ ಅಂತ ಹೇಳಲಾರೆ. ಹಾಗಂತ ಅನುಕೂಲ ಇಲ್ಲ ಅಂತಲ್ಲೋ, ಗುರುವಿನ ದೃಷ್ಟಿ ಇರೋದರಿಂದ ಯಾರ್ದೊಬ್ಬರು ಸಲಹೆ ಸಿಗುತ್ತೆ, ಆ ಸಲಹೆ ತಗೊಳ್ಳಿ, ಸ್ವೀಕರಿಸಿ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಸುಬ್ರಹ್ಮಣ್ಯ ಕವಚ ಹೇಳ್ಕೊಳ್ಳಿ ಆರೋಗ್ಯದ ದೃಷ್ಟಿಯಿಂದ. ಹಾಗೂ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡೋದ್ರಿಂದಾಗಿ ಬುದ್ಧಿ, ವಿವೇಕ ಇವು ಜಾಗೃತ ಆಗುತ್ತೆ. ಆ ಸೇವೆ ಮಾಡಿ. ಇನ್ನು ಧನುರಾಶಿ ಗಮನಿಸೋಣ. ಧನುರಾಶಿಯವರಿಗೆ ವಾರದ ಆದಿಯಲ್ಲಿ ನಮಗೆ ಉದರ ಬಾಧೆ ಬರುತ್ತೆ. ಸ್ವಲ್ಪ ವೃತ್ತಿಯಲ್ಲಿ ಅನುಕೂಲ ಇದೆಯಾ ಇತ್ಯಾದಿ. ಚಂದ್ರನ ಬಲ ಚೆನ್ನಾಗಿದೆ. ಅದೇ ಪ್ರಯಾಣದಲ್ಲಿ ತೊಡಕಿರ್ತದೆ. ನೀರಿನ, ಶ್ವಾಸಕೋಶದ ತೊಂದರೆಗಳು, ಬಂಧು ಮಿತ್ರರಲ್ಲಿ ತಕರಾರುಗಳು ಉಂಟಾಗ್ತಕ್ಕಂಥದ್ದು, ವಾಟರ್ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು, ಕಫ, ದಮ್ಮು ಈ ರೀತಿಯ ಒಂದು ತೊಂದರೆಗಳಿಗೂ ಬಲಿಯಾಗ್ತಕ್ಕಂಥದ್ದು, ಅಂದರೆ ಅದರ ಬಾಧೆ ಹೆಚ್ಚತಕ್ಕಂಥದ್ದು, ಈ ರೀತಿಯಲ್ಲಿ ಸ್ವಲ್ಪ ತೊಡಕುಗಳಿದ್ದಾವೆ. ಹುಷಾರು, ಆರೋಗ್ಯದ ಕಡೆ ಗಮನ ತಗೊಳ್ಳಿ. ಇನ್ನು ವೃತ್ತಿಯಲ್ಲಿ ಚೆನ್ನಾಗಿದೆ, ಆತಂಕ ಬೇಡ. ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಅಸಮಾಧಾನ ಬರುತ್ತೆ. ಅದು ಕಾರಣ ಕೇತು ಮತ್ತು ಬುಧ ವ್ಯಯಸ್ಥಾನದಲ್ಲಿರ್ತಕ್ಕಂಥದ್ದು. ಇದೆಲ್ಲ ಸ್ವಲ್ಪ ಮಟ್ಟಿಗೆ ತೊಡಕು. ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡಿರ್ತೀರ, ಆದರೆ ಆ ಕೆಲಸಕ್ಕೆ ಏನೋ ಒಂದು ಬೇರೆ ವ್ಯತಿರಿಕ್ತವಾದ ಉತ್ತರ ಬರುತ್ತದೆ, ಅಥವಾ ಇನ್ನೇನೋ ಅಸಮಾಧಾನ ತೋರುತ್ತೆ. ಆ ರೀತಿಯಲ್ಲಿದೆ. ಸ್ನೇಹಿತರಲ್ಲೂ ಅಸಮಾಧಾನ, ಆರೋಗ್ಯದಲ್ಲಿ ಏರುಪೇರು. ನಿಮಗೂ ಕೂಡ ಈ ವಾರ ಸ್ವಲ್ಪ ವೀಕ್ ಆಗಿದೆ. ಹೀಗಾಗಿ ಆರೋಗ್ಯ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ಕಾರಣದಿಂದಾಗಿ ದತ್ತಾತ್ರೇಯ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ, ತೀರ್ಥ ಸೇವನೆ, ಪ್ರಸಾದ ಸೇವನೆ ಇದನ್ನು ಮಾಡಿ. ಅದು ನಿಮ್ಮ ಬುದ್ಧಿಯನ್ನು, ಆರೋಗ್ಯವನ್ನು, ಈ ಭಯದ ವಾತಾವರಣವನ್ನು ಇದೆಲ್ಲ ನಿವಾರಣೆಗೆ ದತ್ತಾತ್ರೇಯ ಸ್ಮರಣೆ ಸ್ತೋತ್ರ ಹೇಳಿಕೊಟ್ಟು ತುಂಬ ಒಳ್ಳೆಯದು. ಈ ಪ್ರಯತ್ನ ಮಾಡಿ. ಧನುರಾಶಿ. ಈಗ ಕಾಲರ್ ಇದ್ದಾರೆ, ಬೆಂಗಳೂರಿನಿಂದ ಮಂಜುನಾಥ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜುನಾಥ್ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಮೇಡಮ್. ತಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 18-12-1970. 70? 18-12-1970. 1:59 ಮಧ್ಯಾಹ್ನ. 1:59. ಸರಿ, ಏನ್ ಪ್ರಶ್ನೆ ತಮ್ದು? ನಮ್ದು ಕುಟುಂಬದ ಪ್ರಾಬ್ಲಮ್ ಆಗಿದೆ ಮೇಡಮ್. ಅದನ್ನ ಕೇಳಕ್ ಮಾಡಿದ್ರಿ. ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ಎಕೋ ಆಗ್ತಾ ಇದೆ. ಮಂಜುನಾಥ್ ಅವರೇ ನಮಸ್ಕಾರ. ನಮಸ್ಕಾರ ಕೂಡ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವಮಾಚಾರ್ಯ, ಶಾಸ್ತ್ರ ನಮಸ್ಕಾರಗಳು. ನಮಸ್ಕಾರ.
ಈಗ ನಿಮಗೆ ಪಾಪ ನೀವು ಹೇಳಿದ್ರಿ ಏನೋ ಸಂಕಟ ವ್ಯಥೆ ಇದೆ ಅಲ್ವಾ ಕುಟುಂಬದ ಕಾರಣದಿಂದಾಗಿ. ಹೌದು 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 ನೋಡಿ ಈಗ ನಡೀತಾ ಇರೋ ಟೈಮ್ ಇದೆಯಲ್ಲ ನಿಮಗೆ, ಈಗ ರಾಹು ದಶೆಯಲ್ಲಿ ಶನೈಶ್ಚರ ಭುಕ್ತಿ ನಡೀತಾ ಇದೆ. 23 ಏಪ್ರಿಲಿಂದ, ಮಾರ್ಚ್ ಕಳೆದ ಏಪ್ರಿಲಿಂದನೂ ಈ ರೀತಿಯ ತೊಂದರೆಗಳಿದ್ದಾವೆ. 26 ಫೆಬ್ರವರಿವರೆಗೂ ಇದು ಇದೆ. ಆಮೇಲೆ ನಿಮಗೆ ಅನುಕೂಲ ಆಗುತ್ತೆ. ಹಾಗಾಗಿ 26ವರೆಗೆ ಇದಕ್ಕೇನು ಪರಿಹಾರ ಅಂತಂದರೆ ನೋಡಿ, ಹತ್ತಿರದಲ್ಲಿ ಯಾವುದಾದ್ರು ಶನೈಶ್ಚರ ಸನ್ನಿಧಾನ ಇದ್ದರೆ ಶನೈಶ್ಚರನಿಗೆ ಪ್ರತಿ ಶನಿವಾರ 26 ಫೆಬ್ರವರಿವರೆಗೆ, ಅಂದರೆ ಮುಂದಿನ ವರ್ಷದವರೆಗೆ, ಒಂದು ವರ್ಷ ಹೆಚ್ಚು ಕಡಿಮೆ 2-3 ತಿಂಗಳು, ಪ್ರತಿ ಶನಿವಾರ ಶನೈಶ್ಚರ ದೇವಸ್ಥಾನಕ್ಕೆ ಹೋಗಿ ಒಂದು ಅಭಿಷೇಕ ಮಾಡಿಸಿ. ಅಲ್ಲಿ ತೈಲ ಎಳ್ಳೆಣ್ಣೆ ಅಂತೀವಲ್ಲ, ಅದನ್ನು ನೀವು ಅಲ್ಲಿ ಕೊಟ್ಟು ಬನ್ನಿ. ಪ್ರತಿ ಶನಿವಾರ ಕೊಟ್ಟು ಬನ್ನಿ. ಎಷ್ಟಾಗುತ್ತೆ ಅಷ್ಟು. ಅದು ತುಂಬ ಸಹಾಯವಾಗುತ್ತೆ. 26 ಫೆಬ್ರವರಿ ನಂತರ ತುಂಬ ಚೆನ್ನಾಗಿದೆ, ಎಲ್ಲ ಸರಿ ಹೋಗಿಬಿಡುತ್ತೆ. ಆತಂಕ ಬೇಡ, ಒಳ್ಳೆಯದಾಗ. ಸರಿ ಶಾಸ್ತ್ರಿಗಳೇ, ಈಗ ಕೊನೆಯ 3 ರಾಶಿ ಗಮನಿಸೋಣ. ಮಕರ ರಾಶಿಯವರಿಗೆ ಹೇಗಿದೆ? ಮಕರ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗ್ತೀರಾ, ಉತ್ತಮವಾದ ಕೆಲಸಗಳಲ್ಲಿ ಭಾಗಿಯಾಗ್ತೀರಾ. ಸಹೋದರಲ್ಲಿ ಸ್ವಲ್ಪ ಮನಸ್ತಾಪ ಇದೆ, ಭಯ, ಅಂಜಿಕೆ, ಹೆದರಿಕೆ, ಏನೋ ಒಂದು ರೀತಿಯ ಒಂದು ಆತಂಕದ ವಾತಾವರಣ ಇರ್ತದೆ ವಾರದ ಆದಿಯಲ್ಲಿ ನಿಮಗೆ ಒಂದು ಕಡೆಯಲ್ಲಿ. ಇನ್ನೊಂದು ಕಡೆ ಅದರ ನಿವಾರಣಾರ್ಥವಾಗಿಯೇ ದೇವತಾ ದರ್ಶನ, ಪೂಜೆ ಪುನಸ್ಕಾರ ಇಂಥವುಗಳಿಂದ ಬಲವೂ ಬರ್ತದೆ, ಬ್ಯಾಲೆನ್ಸ್ ಆಗುತ್ತೆ, ಏನೂ ಯೋಚನೆ ಮಾಡಬೇಕಾದಿಲ್ಲ. ವೃತ್ತಿಯಲ್ಲಿ ಚೆನ್ನಾಗಿರೋದ್ರಿಂದ ಹೀಗಾಗಿ ಕೆಲಸದ ಸ್ಥಳ ಚೆನ್ನಾಗಿದ್ದರೆ ಸ್ವಲ್ಪ ನೆಮ್ಮದಿ ಇರ್ತದಲ್ವ, ಹೀಗಾಗಿ ಆ ಅನುಕೂಲಗಳು ಚೆನ್ನಾಗಿದ್ದಾವೆ. ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ವಾರದ ಅಂತ್ಯದಲ್ಲಿ ಚಂದ್ರನ ಬಲ ಇರೋದ್ರಿಂದ ವೃತ್ತಿಯಲ್ಲಿ ಇನ್ನೂ ವಿಶೇಷ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು. ವಸ್ತ್ರಾಭರಣ ವ್ಯಾಪಾರಿಗಳಿಗೆ ಬಹಳ ವಿಶೇಷವಾಗಿದೆ. ಕಲಾವಿದರಿಗೆ ಅನುಕೂಲ, ವಿದೇಶ ವಹಿವಾಟಿನಿಂದ ಲಾಭ ಬರ್ತಕ್ಕಂಥದ್ದು. ಶುಕ್ರ ಧನಸ್ಥಾನಕ್ಕೆ ಹೋಗ್ತಾನೆ, ಹೀಗಾಗಿ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು, ಹಣ ಸಂಪಾದನೆ ಹೆಚ್ಚತಕ್ಕಂಥದ್ದು, ಈ ರೀತಿಯ ಒಂದು ಸಾಧ್ಯತೆ ವಾರದ ಅಂತ್ಯದಲ್ಲಿ ಮಕರ ರಾಶಿಯವರಿಗೆ ಚೆನ್ನಾಗಿದೆ. ಶುಕ್ರನ ಪರಿವರ್ತನೆ ನಿಮಗೆ ಈ ವಾರದಲ್ಲಿ ಒಂದು ಹೊಸ ಒಂದು ಏನು ಸಪೋರ್ಟ್ ಕೊಡುತ್ತೆ, ಅದು ತುಂಬ ಚೆನ್ನಾಗಿರ್ತದೆ. ಹೀಗಾಗಿ ಚೆನ್ನಾಗಿದೆ ಮಕರ ರಾಶಿಯವರಿಗೆ, ಆತಂಕ ಬೇಡ. ಪ್ರಾರ್ಥನೆಗೆ ಈ ಭಯ ನಿವಾರಣೆಗೆ ಆಂಜನೇಯನ ಪ್ರಾರ್ಥನೆ ಮಾಡಿ, ಆಂಜನೇಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಅಲ್ಲೂ ನಮಸ್ಕಾರ ಹಾಕಿ ಆ ಸ್ವಾಮಿಗೆ ದರ್ಶನ ಮಾಡಿದ್ರೇ ಒಂದು ಆವೇಶ ಆಗಿಬಿಡುತ್ತೆ, ನಮಗೂ ಒಂದು ಆ ಭಯ ನಿವಾರಣೆಯಾಗಿ ಒಂದು ಶಕ್ತಿ ಬರುತ್ತೆ. ಆ ರೀತಿಯಲ್ಲಿ ಹೋಗಿ ಬನ್ನಿ, ಅದು ಬಲ ಕೊಡುತ್ತೆ. ಇನ್ನು ಕುಂಭರಾಶಿ ಗಮನಿಸೋಣ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ವಿದ್ಯಾರ್ಥಿಗಳಿಗೆ ಅನಾನುಕೂಲ ಇದೆ, ಹಣಕಾಸಿನ ತೊಡಕನ್ನು ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಸ್ತ್ರೀಯರಿಗೆ ಸ್ವಲ್ಪ ನಷ್ಟ, ಕಷ್ಟ, ವ್ಯಥೆ. ಚಂದ್ರ ಅಷ್ಟಮದಲ್ಲಿ ಕೇತು ಜೊತೆಗಿದ್ದಾಗ ಸ್ವಲ್ಪ ಹೆಚ್ಚಿನ ವ್ಯಯವೂ ಉಂಟಾಗುತ್ತೆ, ಸ್ವಲ್ಪ ದುಃಖದ ವಾತಾವರಣ ಇರ್ತದೆ, ಮನಸ್ಸಿಗೆ ಒಂದು ಸ್ವಲ್ಪ ಆತಂಕ, ಬೇಸರದ ವಾತಾವರಣ ಇರ್ತದೆ ವಾರದ ಆದಿಯಲ್ಲಿ. ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಕುಂಭರಾಶಿಯವರಿಗೆ ಸ್ವಲ್ಪ ದೈವಾನುಕೂಲದ ದಿನಗಳು, ವಿಶೇಷ ಅನುಕೂಲ ಸಿಗುತ್ತೆ, ಚೇತರಿಕೆ ಆಗುತ್ತೆ, ಯಾರ್ದೋ ಸಹಕಾರ, ಸಪೋರ್ಟ್, ಇವುಗಳಿಂದಾಗಿ ನಿಮಗೆ ಒಂದು ಒಳ್ಳೆಯ ಅನುಕೂಲ ಆಗ್ತಕ್ಕಂಥದ್ದು, ವಿದೇಶ ವಹಿವಾಟಿನ ಲಾಭ ಬರ್ತಕ್ಕಂಥದ್ದು, ಈ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಶುಕ್ರ ಕೂಡ ಜನ್ಮಕ್ಕೆ ಬರ್ತಾನಲ್ವ, ಸುಖಾಧಿಪತಿ ಜನ್ಮಕ್ಕೆ ಬಂದಾಗ ಸುಖ ಸಮೃದ್ಧಿ ಅಂತ ಒಂದಲ್ಲ ಅಂದರೆ ಮತ್ತೊಂದು ಇನ್ಯಾವುದೋ ದಾರಿ, ಈ ರೀತಿಯಲ್ಲಿ ಒಂದು ಅನುಕೂಲಗಳಾಗ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ ಕುಂಭರಾಶಿಯವರಿಗೆ. ವೃತ್ತಿಯಲ್ಲೂ ಬಹಳ ವಿಶೇಷವಾಗಿರ್ತದೆ. ಪ್ರಾರ್ಥನೆಗೆ ನೋಡಿ, ಒಂದು ಪ್ರಾರಂಭದಲ್ಲಿ ನಿಮಗೆ ಒಂದು ಆಹಾರ ವ್ಯತ್ಯಾಸ, ಹಣ ವ್ಯತ್ಯಾಸ ಅಂತ ಹೇಳಿದ್ನಲ್ಲ, ಆ ಕಾರಣದಿಂದಾಗಿ ಸರಸ್ವತಿ ಅನ್ನಪೂರ್ಣೇಶ್ವರಿ ಸನ್ನಿಧಾನದಲ್ಲಿ ಒಂದು ಪಾಯಸ ನೈವೇದ್ಯ ಮಾಡಿಸಿ ಪ್ರಸಾದ ತೊಗೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಇನ್ನು ಮೀನರಾಶಿ ಗಮನಿಸೋಣ. ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ಆರೋಗ್ಯ ವ್ಯತ್ಯಾಸ ಇರ್ತದೆ, ಸ್ವಲ್ಪ ಗಮನಿಸ್ಕೊಳ್ಳಿ. ತಲೆಯ ಭಾಗಕ್ಕೆ ಪೆಟ್ಟು ಬೀಳಬಹುದು, ಕಣ್ಣಿನ ಬಾಧೆ ಉಂಟಾಗಬಹುದು, ಹುಷಾರು. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ಸಂಗಾತಿಯಲ್ಲಿ ಸಾಮರಸ್ಯ ಚೆನ್ನಾಗಿರ್ತದೆ, ಅವರಿಂದ ಸಪೋರ್ಟ್ ಸಿಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳಿಗೆ ಸಂಗಾತಿಯ ಸಪೋರ್ಟ್ ಸಿಗ್ತಕ್ಕಂಥದ್ದು, ಇದೆಲ್ಲ ತುಂಬ ಚೆನ್ನಾಗಿದೆ ವಾರದ ಆದಿಯಲ್ಲಿ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಚಂದ್ರ ಅಷ್ಟಮದಲ್ಲಿ ಹಾಗೂ ವೃತ್ತಿಯಲ್ಲಿ ಅನಾನುಕೂಲಗಳು ಉಂಟಾಗೋ ಸಾಧ್ಯತೆ. ಸ್ತ್ರೀಯರಿಗೆ ಸ್ವಲ್ಪ ಕಷ್ಟ, ನಷ್ಟ, ವ್ಯಥೆ ಇರ್ತದೆ. ಪಿತೃಕಾಳಿಗಳಲ್ಲಿ, ಪಿತೃಕಾರ್ಯಗಳಲ್ಲಿ ಶ್ರದ್ಧೆ ಬರುತ್ತೆ, ಕೊನೆಗೆ ತುಂಬ ಚೆನ್ನಾಗಿರ್ತದೆ. ಹೆಚ್ಚಿನ ವ್ಯಯ ಸೂಚಿಸ್ತಾ ಇದೆ. ಶುಕ್ರನು ಬಂದು ವ್ಯಯಕ್ಕೆ ಕೂತಾಗ ಹೆಚ್ಚಿನ ವ್ಯಯಗಳು ಉಂಟಾಗ್ತಕ್ಕಂಥದ್ದು. ಇನ್ಯಾವುದೋ ಆಭರಣ ವಸ್ತು, ಅಲಂಕಾರ ವಸ್ತು, ಅಥವಾ ಕಾರಿಗೆ ಅದು ಬೇಕು, ಇದು ಬೇಕು, ಸೋಫಾಗೆ ಇನ್ನೊಂದು ಏನೇನೋ ಬೇಕು, ಮತ್ತೊಂದು ಬೇಕು, ಈ ರೀತಿಯಲ್ಲಿ ಐಷಾರಾಮಿ ವಸ್ತುಗಳಿಗಾಗಿ, ಅವುಗಳ ಸೌಖ್ಯ ನೀವು ಪಡೀಲಿಕ್ಕಾಗಿ ಹೆಚ್ಚು ಖರ್ಚು ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆ ರೀತಿಯ ಒಂದು ತೊಂದರೆಗಳಿರುತ್ತೆ. ಇದಕ್ಕೆ ಪರಿಹಾರ ಏನಪ್ಪ? ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ನೋಡಿ, ನಾವು ಏನನ್ನು ಅಪೇಕ್ಷಿಸ್ತೀವೋ ಅದನ್ನು ಕೊಂಡುಕೊಳ್ಳುವಾಗ ಸಹಜವಾಗಿ ವ್ಯಯ ಆಗುತ್ತೆ. ಅದನ್ನು ವ್ಯಯ ಅಂತಿರೋ ಅಥವಾ ಅನುಕೂಲಕ್ಕಾಗಿ ಮಾಡಿಕೊಂಡ ಖರ್ಚು ಅಂತಿರೋ, ಅದು ನಮ್ಮ ಮನಸ್ಸಿಗೆ ಬಿಟ್ಟಿರುತ್ತೆ. ಹೀಗಾಗಿ ಹೆಚ್ಚಿನ ತೊಡಕೇನೂ ಇಲ್ಲ, ಗಾಬರಿ ಆಗೋದು ಬೇಡ. ಶುಕ್ರ ವ್ಯಯದಲ್ಲಿದ್ದಾಗ ಶುಭ ಕಾರ್ಯ ವ್ಯಯಸ್ಸದ ಅಂತ, ಒಳ್ಳೆಯ ಕಾರ್ಯಗಳಿಗಾಗಿ ಹಣ ವಿನಿಯೋಗಿಸ್ತೀರ. ಅಂಥದ್ದೊಂದು ಅದರ ನಿವಾರಣೆಗೆ ಅಥವಾ ಅದು ಸಮಾಧಾನಕ್ಕಾಗಿ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ.
ಭಯ ಹಾಗೂ ಶತ್ರು ನಿವಾರಣೆಗೆ ಏನು ಮಾಡಬೇಕು, ಯಾವ ಮಂತ್ರ ಪಠಿಸಬೇಕು ಅನ್ನೋದನ್ನ ತಿಳಿಯೋಣ. ಶಾಸ್ತ್ರಿಗಳೇ, ಏನದು ಮಂತ್ರ? ಕೆಲವರಿಗೆ ಭಯ, ಈ ಶತ್ರುಗಳ ಬಾಧೆ, ಇದೇ ಒಂದು ಭಯ, ಅದನ್ನು ಕೇಳಿದ್ರೇ ಒಂದು ಭಯ ಆಗಿರುತ್ತಲ್ಲ, ಅಂಥವರಿಗೆ ಈ ಬಹಳ ವಿಶೇಷವಾದ ಮಂತ್ರ. ಇದನ್ನು ಹೇಳ್ಕೊಳ್ಳಿ, 28 ಬಾರಿ ಹೇಳ್ಕೊಂಡು ನೀವು ಪ್ರಾರಂಭ ಮಾಡಿ. ಇದನ್ನು ತುಂಬ ಅನುಕೂಲ ಆಗುತ್ತೆ. ಜ್ವಾಲಾ ಕರಾಲ ಮತ್ಯುಗ್ರಂ ಅಶೇಷಾಸುರಸೂದನಂ ತ್ರಿಶೂಲಂ ಪಾತುನೋ ಭೀತೇ ಭದ್ರಕಾಳಿ ನಮೋಸ್ತುತೆ ಅಂತ ಈ ಮಂತ್ರ ಬಹಳ ವಿಶೇಷ ಶಕ್ತಿಯನ್ನು ತಂದುಕೊಡುತ್ತೆ. ನಿಮಗೆ ಸಣ್ಣ ಭಯವು ನಮಗೆ ಎಷ್ಟೊಂದು ಸಲ ಆ ಭಯವೇ ಅರ್ಧ ನಮಗೆ ಎಷ್ಟೋ ನಮ್ಮನ್ನು ಕುಸಿದು ಹಾಗೆ ಮಾಡಿಬಿಡುತ್ತೆ. ಈ ಕಾರಣದಿಂದ ಇದನ್ನು ಹೇಳ್ಕೊಳ್ಳಿ. ಏನೋ ಒಂದು ಭಯ, ಕೆಲಸದ ಭಯ, ಸ್ಟೇಜ್ ಫಿಯರ್ ಭಯ ಯಾವುದೂ ಆಗಬಹುದು, ಸಣ್ಣದರಿಂದ ಹಿಡಿದು ಪ್ರಮಾದದವರೆಗೆ ಇದನ್ನು ಹೇಳ್ಕೊಳ್ಳೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಪ್ರಯತ್ನ ಮಾಡಿ ನೋಡಿ. 28 ಬಾರಿ ಹೇಳಿಕೊಂಡು ನಿಮ್ಮ ಕೆಲಸಕ್ಕೆ ಪ್ರಾರಂಭ ಮಾಡಿ, ಅಥವಾ ದಿನಚರಿಯನ್ನೇ ಪ್ರಾರಂಭಿಸಿ. ಇದು ಮಾಡಬಹುದು. ಸರಿ ಶಾಸ್ತ್ರಿಗಳೇ, ತುಂಬ ಒಳ್ಳೆಯ ಮಂತ್ರ, ಪ್ರತಿಯೊಬ್ಬರಿಗೂ ಉಪಯೋಗಕ್ಕೆ ಬರುವಂತಹ ಮಂತ್ರ. ತುಂಬ ಧನ್ಯವಾದಗಳು. ಸಾಕಷ್ಟು ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೀರಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದಾಗಿತ್ತು ಇವತ್ತಿನ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.